ಓಕೆ. ನಿನ್ನೆಯ ತರಗತಿಯಲ್ಲಿ ನಾವು ಈ ಪದ್ಯದ ಕವಿ ಪರಿಚಯ ಜೊತೆಗೆ ಪೂರ್ವಕಥೆಯನ್ನು ಹಾಗೂ ಆಶಯ ಜೊತೆಗೆ ಪ್ರವೇಶ ಈ ಟಾಪಿಕ್ ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಇವತ್ತು ಪದ್ಯದ ಪ್ರತಿಯೊಂದು ಸಾರಾಂಶಗಳನ್ನ ಕಲಿಬೇಕಾಗಿದೆ. ಅದು ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಾನೀಗ ಕಳೆದ ತರಗತಿಯಲ್ಲಿ ಹೇಳಿದಾಗೆ ಇದನ್ನ ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂಥ ಅತ್ಯಂತ ಅದ್ಭುತವಾದಂತಹ ಕರ್ನಾಟಕದ ಮಂಜರಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲೆಲ್ಲ ಮಹಾಭಾರತವನ್ನ ಸಂಸ್ಕೃತದಲ್ಲಿ ಬರೆಯಲಾಗಿತ್ತು. ವೇದವ್ಯಾಸ ರಚಿತವಾಗಿರುವಂತಹ ಮಹಾಭಾರತ ಬಹಳಷ್ಟು ಜನಕ್ಕೆ ಮುಟ್ಟಿರ್ಲಿಲ್ಲ. ಸೊ ಪಂಪ, ರನ್ನ ಮತ್ತು ಈ ಕುಮಾರವ್ಯಾಸರು ಏನ್ ಮಾಡಿದ್ರು, ಅದನ್ನ ಅಚ್ಚ ಕನ್ನಡದಲ್ಲಿ ಮಹಾಭಾರತವನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ನಂತರ ನಾವೀಗಾಗಲೇ ತರಗತಿಯಲ್ಲಿ ಮುಗಿಸಿದ ಹಾಗೆ ಕುಮಾರವ್ಯಾಸನ ಕಂಪ್ಲೀಟ್ ಕವಿ ಪರಿಚಯವನ್ನ ನೋಡಿದೀವಿ. ಜೊತೆಗೆ ಒಂದ್ ಕಡೆಗೆ ಹೇಳ್ತಾರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನಾವೀಗ ಕಲಿಯುಗದಲ್ಲಿದ್ದೀವಿ. ಕುಮಾರವ್ಯಾಸ ಹಾಡ ಹೇಳ್ತಾ ಇದ್ರೆ, ಮಹಾಭಾರತವನ್ನ ಕೇಳ್ತಾ ಇದ್ರೆ ಅದು ದ್ವಾಪರ ಕಾಲಕ್ಕೆ ನಮ್ಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಜೊತೆಗೆ ನಾವೀಗಾಗಲೇ ಈ ಪಾಠದಲ್ಲಿ ಆಶಯ ಏನು ಅಂತ ನೋಡಿದ್ವಿ. ಇನ್ನು ಅದರ ಜೊತೆಗೆ ಪೂರ್ವ ಕಥೆಯನ್ನ ತಿಳ್ಕೊಂಡಿದ್ವಿ. ಜೊತೆಗೆ ಈ ಕಥೆಯನ್ನ ಹೋಗೋದಕ್ಕಿಂತ ಮುಂಚೆ ಅದರ ಪ್ರವೇಶವನ್ನು ಕೂಡ ಈಗ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಅದರ ಪದ್ಯದ ಸಾರಾಂಶಗಳನ್ನು ನೋಡ್ತಾ ಹೋಗೋಣ. ಪದ್ಯದ ಸಾರಾಂಶಗಳಲ್ಲಿ ಮೊದಲನೇ ಪದ್ಯ ಏನಿದೆ ಫಸ್ಟ್ ಓದ್ತೀನಿ, ಸರಿಯಾಗಿ ನೀವು ಪುಸ್ತಕ ನೋಡ್ಕೊಳ್ಳಿ. ಇನ ತನೂಜನ ಕೂಡೆ ಮೈದುನ ತನದ ಸರಸವನೆಸಗಿ ರಥದೊಳು ಧನುಜ ರಿಪು ಬರಸೆಳೆದು ಕುಳ್ಳರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇಮನೇ ದೇವ ಮುರಾರಿ ಎಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಬಹಳ ಸ್ಪಷ್ಟವಾಗಿ ಕವಿ ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಇನ ತನೂಜನ, ಇನ ಅಂದ್ರೆ ಸೂರ್ಯನ ಮಗ, ತನೂಜ ಅಂದ್ರ ಮಗ. ಇನ ತನೂಜನ ಕೂಡೆ ಮೈದುನ ತನದ ಸರಸವನೆಸಗಿ ಅಂದ್ರೆ ಈಗ ಶ್ರೀಕೃಷ್ಣನಿಗೆ ಏನಾಗ್ಬೇಕಾಗಿತ್ತು, ಹೇಗಾದ್ರೂ ಮಾಡಿ ಕರ್ಣನನ್ನ ಈ ಯುದ್ಧ ಭೂಮಿಯಲ್ಲಿ ಪಾಂಡವರನ್ನ ಸಂರಕ್ಷಿಸಬೇಕಾಗಿತ್ತು. ಪಾಂಡವರನ್ನ ಹೆಂಗ್ ಸಂರಕ್ಷಿಸಬೇಕಾಗಿತ್ತು, ಯಾವಾಗ ಆತನಿಗೆ ತನ್ನ ಜೀವನದ ವೃತ್ತಾಂತ ಅಂದ್ರೆ ತನ್ನ ಹುಟ್ಟಿದ್ದು ಯಾವ ತರ, ಹೇಗೆ, ಮತ್ತೆ ಯಾವ ರೀತಿಯಲ್ಲಿ ತನ್ನ ತಂದೆ ತಾಯಿ ಯಾರು ಅನ್ನೋದು ಅವನಿಗೆ ಗೊತ್ತಾಗ್ಬೇಕಾಗಿತ್ತು. ಇಲ್ಲಿ ಕರ್ಣನ ಜೀವನ ವೃತ್ತಾಂತವನ್ನ ಹೇಳುವುದರ ಮೂಲಕವಾಗಿ ಶ್ರೀಕೃಷ್ಣ ಆತನನ್ನ ಶಕ್ತಿ ಕುಂದುವಂತೆ ಮಾಡಬೇಕಾಗಿರೋದು ಶ್ರೀಕೃಷ್ಣನ ಈ ಪ್ಲಾನ್ ಆಗಿತ್ತು. ಸೊ ಹಾಗಾಗಿ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಆತನ ಜೀವನ ವೃತ್ತಾಂತವನ್ನ ಹೇಳೋಕ್ ಹೊರಟಾಗ ಆತನಿಗೆ ಸ್ಪಷ್ಟವಾಗಿ ನಿಧಾನವಾಗಿ ಆತನಿಗೆ ಆಕ್ಚುಲಿ ಇಲ್ಲಿವರೆಗೂ ಅಂದ್ರೆ ಮಹಾಭಾರತ ಕುರುಕ್ಷೇತ್ರ ಆರಂಭ ಆಗೋವರೆಗೂ ಸದಾಕಾಲ ಕರ್ಣನ ಜೊತೆಗೆ ಶ್ರೀಕೃಷ್ಣ ಮಾತನಾಡ್ತಾ ಇರ್ತಾನೆ. ಯಾಕಂದ್ರೆ ಶ್ರೀಕೃಷ್ಣ ಅಂದ್ರೆ ದೈವಾಂ ಸಂಭೂತ. ಸಾಮಾನ್ಯವಾಗಿ ಶ್ರೀಕೃಷ್ಣ ಅಂತಂದ್ರೆ ಆತ ಸಾಕ್ಷಾತ್ ಭಗವಂತ ಅಂತ ಗೊತ್ತಿತ್ತು. ಯಾರಿಗೆ? ಕರ್ಣನಿಗೂ ಗೊತ್ತಿತ್ತು. ಹಾಗಾಗಿ ಕರ್ಣ ಶ್ರೀಕೃಷ್ಣನ ಜೊತೆಗೆ ಅಷ್ಟು ಸುಲಭವಾಗಿ ಸಲೀಸಾಗಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಏಕಾಏಕಿ ಕರ್ಣನನ್ನ ಕರೆದುಕೊಂಡು ಆತನ ಜೊತೆಗೆ ಮಾತನ್ನ ಆರಂಭಿಸ್ತಾನೆ ಶ್ರೀಕೃಷ್ಣ. ಮತ್ತೆ ಯಾವ ತರ ಆರಂಭಿಸ್ತಾನೆ ಅಂತಂದ್ರೆ ನೋಡಿ, ಇಲ್ಲಿ ಕರ್ಣನಿಗೆ ಹೇಳ್ಬೇಕಾಗಿತ್ತು, ಜೀವನ ವೃತ್ತಾಂತ ಹೇಳ್ಬೇಕಾಗಿರೋದ್ರಿಂದಾಗಿ ಏನ್ ಮಾಡ್ತಾನೆ, ಇನ ತನೂಜನ ಕೂಡೆ ಮೈದುನ ತನದ ಸರಸವನೆಸಗಿ. ಈಗ ಸೋದರ ಸಂಬಂಧಿಯರಾಗ್ಬೇಕು, ಯಾರು? ಕೌರವರು ಮತ್ತು ಪಾಂಡವರು. ಯಾಕಂದ್ರೆ ಕುರುವಂಶನು ಯಯಾತಿಯ ವಂಶಕ್ಕೆ ಸೇರಿದವರು, ಯಾದವ ವಂಶವರು ಕೂಡ ಯಯಾತಿಯ ವಂಶಕ್ಕೆ ಸೇರಿದವರು. ಹಾಗಾಗಿ ತಾನು ಸಲುಗೆಯಿಂದ, ಮೈದುನನ ಸಲುಗೆಯಿಂದ ಏನ್ ಮಾಡ್ತಾನೆ, ಸೂರ್ಯನ ಪುತ್ರನಾಗಿರುವಂತ ಕರ್ಣನನ್ನ ಕರೆಸಿ ಸರಸವನೆಸಗಿ ಅಂದ್ರೆ ಬಹಳ ಆತನ ಜೊತೆಗೆ ಸಲಿಗೆಯಿಂದ ಆತನನ್ನ ಕರೆದು ರಥದಲ್ಲಿ ಕುಳ್ಳರಿಸಿದ. ರಥದೊಳು ಧನುಜ ರಿಪು. ಧನುಜ ರಿಪು ಅಂತಂದ್ರೆ
ರಾಕ್ಷಸರ ವೈರಿ ಯಾರು ಅಂತಂದ್ರೆ ಶ್ರೀಕೃಷ್ಣ. ಅಂದ್ರೆ ಆ ಭಗವಂತನ ಅವತಾರವಾದಂತ ಶ್ರೀಕೃಷ್ಣ ಬರಸೆಳೆದು, ಅಂದ್ರೆ ಕರ್ಣನನ್ನ ಮಾತನಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ತಾನೇನು ರಥ ತೆಗೆದುಕೊಂಡು ಬಂದಿದ್ನಲ್ಲ, ಆ ಕರ್ಣನನ್ನ ಕೈ ಹಿಡಿದು ರಥದಲ್ಲಿ ಕುಳ್ಳರಿಸಿದ. ಬರಸೆಳೆದು ಕುಳ್ಳರಿಸಿದನು. ಶ್ರೀಕೃಷ್ಣನ ಜೊತೆಗೆ ಮಾತನಾಡಬೇಕಂದ್ರೇನೆ ಭಯಭೀತನಾಗಿರುವಂತ ಕರ್ಣ ಸ್ವತಃ ಶ್ರೀಕೃಷ್ಣನೇ ಕರೆದು ರಥದಲ್ಲಿ ತನ್ನ ಪಕ್ಕದಲ್ಲಿ ಕುಳಿಸ್ಕೊಂಡಾಗ ಕರ್ಣನಿಗೆ ಭಯಭೀತ ಸ್ಟಾರ್ಟ್ ಆಯ್ತು. ಯಾಕೆ ಈ ತರ ಯಾಕೆ ಮಾಡ್ತಾ ಇದಾರೆ ಶ್ರೀಕೃಷ್ಣ ಅಂತ ಆತನಿಗೆ ಗೊತ್ತಾಗ್ಲಿಲ್ಲ. ಜೊತೆಗೆ ಕುಳ್ಳರಿಸಿದನು ಪೀಠದಲ್ಲಿ, ಆತನ ಆಸನ ಇತ್ತು, ರಥದಲ್ಲಿರುವಂತ ಆಸನದಲ್ಲಿ ಕರೆದು ಕರ್ಣನನ್ನ ಕರ್ಕೊಂಡು ಆ ಪಕ್ಕದಲ್ಲಿ ಕುಳಿಸ್ಕೊಂಡ. ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವಾ ಅಂತ ಕೇಳಿದ. ನೋಡಿ, ಕರ್ಣಗೆ ಭಕ್ತಿ ಭಾವ ಹೇಗಿತ್ತು ಶ್ರೀಕೃಷ್ಣನ ಮೇಲೆ ಅಂದ್ರೆ ಸಾಕ್ಷಾತ್ ಭಗವಂತ ಅಂತ ಗೊತ್ತಿತ್ತು ಕರ್ಣನಿಗೆ. ಹಾಗಾಗಿ ಶ್ರೀಕೃಷ್ಣನ ಜೊತೆಗೆ ಮಾತನಾಡೋದೇ ಹೆಚ್ಚು ಅಂತಂದಾಗ ನಾನು ಶ್ರೀಕೃಷ್ಣನ ಸರಿಸಮಾನಾಗಿ ಕೂತ್ಕೊಳ್ಬಹುದಾ ಅಂತ ವಿಚಾರ ಮಾಡ್ದ. ಯಾಕಂದ್ರೆ ಆತ ಜೀವನ ಪರ್ಯಂತ ಆರಂಭದಿಂದ ಇಲ್ಲಿವರೆಗೂ ಆತನಿಗೆ ಏನ್ ಗೊತ್ತಿತ್ತು? ನಾನು ಒಬ್ಬ ಸೂತ ಪುತ್ರ, ನನಗೆ ತಂದೆ ತಾಯಿ ಯಾರು ಅನ್ನೋದು ಗೊತ್ತಿಲ್ಲ, ನಾನು ಅನಾಥನಾಗಿ ಹುಟ್ಟಿರುವೆ, ನನ್ನನ್ನು ಯಾರು ಈ ಸಮಾಜ ಸೇರಲ್ಲ ಅನ್ನೋದು ಇತ್ತು. ಶ್ರೀಕೃಷ್ಣ ಸ್ವತಃ ಭಗವಂತನೇ ತನ್ನ ಪಕ್ಕದಲ್ಲಿ ಆತನ ಕರೆದು ಕೂಳಿಸ್ಕೊಂಡಾಗ ಆತನಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು ಕರ್ಣನಿಗೆ. ಶ್ರೀಕೃಷ್ಣನ ಜೊತೆಗೆ ಮಾತನಾಡ್ಬೇಕಂದ್ರೇನೆ ಅಂಜುತ್ತಿರುವಂತ ಕರ್ಣ ಆ ಶ್ರೀಕೃಷ್ಣ ಆತನ ಪಕ್ಕದಲ್ಲಿ ಕೂಳಿಸ್ಕೊಂಡ್ರು ಕೂಡನೆ ಆತ ಏನಂತಾನೆ, ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವಾ, ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ, ನಿಮ್ಮ ಅಡಿಗಳಲ್ಲಿ ಕೂತ್ಕೊಳ್ಳೋದಕ್ಕೆ ನಾನು ಸರಿಸಮಾನಾಗಿದ್ದೇನೆಯೇ, ನಾನು ನಿನಗೆ ಸರಿಸಮಾನನೇ ಅಥವಾ ಸರಿಸಾಟಿಯಾಗಿದ್ದೇನೆ ಅಂತ ಪ್ರಶ್ನೆ ಮಾಡ್ತಾನೆ. ದೇವಾ, ನನಗೆ ಭಯ ಆಗ್ತಾ ಇದೆ, ಮುರಾರಿ ಅಂಜುವೆ. ಮುರ ಅಂದ ಒಬ್ಬ ರಾಕ್ಷಸ ಇರ್ತಾನೆ. ಆ ಮುರ ಅನ್ನುವಂತ ರಾಕ್ಷಸನನ್ನ ಸಂಹರಿಸಿದವನು ಶ್ರೀಕೃಷ್ಣ. ಹಾಗಾಗಿ ಮುರಾರಿ ಅಂತ ಕರೀತಾರ ಆತಗೆ. ಮುರಾರಿ ಅಂದ್ರೆ ಮುರ ಅನ್ನುವಂತ ರಾಕ್ಷಸನನ್ನ ವಧೆ ಮಾಡಿದಂತ ಶ್ರೀಕೃಷ್ಣನಿಗೆ ಮುರಾರಿ. ಮುರಾರಿ ಅಂಜುವೆನಲು, ನಾನು ನಿನಗೆ ಅಂಜಿಕೆ ಬರ್ತಾ ಇದೆ, ನನಗೆ ಭಯ ಬರ್ತಾ ಇದೆ, ನಿನ್ ಜೊತೆಗೆ ಮಾತನಾಡ್ಬೇಕಂದ್ರೇನೆ ನನಗೆ ಭಯ ಇದೆ, ಅಂಥದ್ರಲ್ಲಿ ನೀನು ನನ್ನನ್ನ ಪೀಠದಲ್ಲಿ ಕುಳ್ಳರಿಸ್ಕೊಳ್ತಾ ಇದೆ, ನಿಮ್ಮ ಅಡಿಗಳಲ್ಲಿ ನನಗೆ ಸರಿ ಸಮಾನವಾಗಿದೆ, ನನಗೆ ಭಯ ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಅಂತ ಇದ್ದಾನೆ ಕರ್ಣ. ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ನೋಡಿ, ಹಿಂಗ ಅಂದ ಕೂಡನೆ ನಾನು ನಿನಗೆ ಸರಿಸಾಟಿಯೇ ಅಂತ ಹೇಳಿದ ಕೂಡನೆ ಶ್ರೀಕೃಷ್ಣ ಏನ್ ಮಾಡ್ದ, ಮತ್ತಷ್ಟು ತನ್ನ ತೊಡೆ ಸೋಂಕಿನಲ್ಲಿ ತನ್ನ ತೊಡೆನ ಮತ್ತಷ್ಟು ಕರ್ಣನಿಗೆ ತಾಕಿಸಿ ಅಂದ್ರೆ ಪಕ್ಕದಲ್ಲೇ ಆತನಿಗೆ ತಾಕಿಸಿ ಕುಳಿತುಕೊಂಡ. ಸಾರಿದು ಶೌರಿ ಇಂತೆಂದ. ಶೌರಿ ಇಂತಂದ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ, ಯಾಕಂದ್ರೆ ಶೂರಸೇನನ ವಂಶಕ್ಕೆ ಸೇರಿದವರು. ಯಾಕಂದ್ರೆ ಶೂರಸೇನ ಅಂತ ಒಂದು ವಂಶ ಇದೆ, ಆ ವಂಶಕ್ಕೆ ಸೇರಿದವನು ಶ್ರೀಕೃಷ್ಣ. ಹಾಗಾಗಿ ಆತನಿಗೆ ಶೌರಿ ಅಂತ ಕೂಡ ಕರೀತಾರೆ. ಆ ಶೌರಿ ಈ ತರ ಹೇಳ್ತಾನೆ ಅಂದ್ರೆ ಶ್ರೀಕೃಷ್ಣ ಆತ ಮಾತಾಡಿದ ಕೂಡಲೇ ಆತ ಭಯಭೀತನಾಗಿದ್ದಕ್ಕಾಗಿ. ಯಾಕಂದ್ರೆ ಕರ್ಣನ ಅಂಜಿಕೆ ಸಹಜ. ಯಾಕಂದ್ರೆ ನಮಗಿಂತ ಬಹಳ ದೊಡ್ಡವರದಾರ, ಅವ್ರ ಬಗ್ಗೆ ನಮಗೆ ಬಹಳ ಭಯ ಭಕ್ತಿ ಇದೆ ಅಂತಂದಾಗ ಅವ್ರ ಜೊತೆಗೆ ಮಾತನಾಡ್ಬೇಕಂದ್ರೆ ನಾವು ಬಹಳಷ್ಟು ಸಂದರ್ಭದಲ್ಲಿ ಕೈ ಕಟ್ಕೊಂಡು ಅವ್ರ ಜೊತೆಗೆ ಅಂಜಿಕೆಯಿಂದ ಮಾತಾಡ್ತಿರ್ತೀವಿ. ಅಂಥವ್ರು ಏನಾದ್ರೂ ನಮ್ಮನ್ನು ಕರೆದು ಪಕ್ಕದಲ್ಲಿ ಕುಳಿಸ್ಕೊಂಡಾಗ ನಮಗೊಂಥರ ಮುಜುಗರನೂ ಆಗ್ತಿರ್ತದೆ, ಭಯನೂ ಆಗ್ತಿರ್ತದೆ. ಯಾಕೆಂದ್ರೆ ಅವರ ಸರಿ ಸಮಾನಕ್ಕೆ ನಾವಿದೀಯೋ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡಕ್ ಸ್ಟಾರ್ಟ್ ಆಗತ್ತೆ. ಅಂಥದ್ದೇ ಕರ್ಣನಿಗೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಶ್ರೀಕೃಷ್ಣನ ಜೊತೆಗೆ ಮಾತನಾಡ್ಬೇಕಂದ್ರೆ ಅಂಜುವಂತ ಕರ್ಣ ಏಕಾಏಕಿ ಆತನ ಪಕ್ಕದಲ್ಲಿ ಕುಳಿತುಕೊಂಡಾಗ ಆತನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಂಗ ಅಂದ್ಕೊಳ್ಳೇನೆ ಆತ ಏನ್ ಮಾಡ್ತಾನೆ ಶ್ರೀಕೃಷ್ಣ, ಆತನ ಪಕ್ಕದಲ್ಲಿ ಕುಳಿಸಿಕೊಳ್ಳುವುದ್ರ ಜೊತೆಗೇನೆ ಆತನಿಗೆ ತಾಕಿ ಕುಳಿತುಕೊಂಡು ಏನ್ ಹೇಳ್ತಾ ನೋಡಿ, ಭೇದವಿಲ್ಲಲೇ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ, ಮೇದಿನೀಪತಿ ನೀನು ಚಿತ್ತದೊಳಾದುರವಿಲ್ಲನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ನೋಡಿ, ಈಗ ಶ್ರೀಕೃಷ್ಣನಿಗೆ ಏನ್ ಬೇಕಾಗಿತ್ತು? ಶ್ರೀಕೃಷ್ಣನಿಗೆ ಪಾಂಡವರಿಗೆ ಕರ್ಣನಿಂದ ಯಾವುದೇ ಅನಾಹುತ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಪಾಂಡವರನ್ನ ಎದುರಿಸುವ ಶಕ್ತಿ ಈ ಕೌರವರಲ್ಲಿ ಇದ್ದುವಂತ ಒಬ್ಬೊಬ್ಬ ವ್ಯಕ್ತಿ ಸದ್ಯ ಅಂದ್ರ ಕರ್ಣ ಒಬ್ಬ ತುಳ್ಕೊಂಡಿರ್ತಾನೆ. ಆತನನ್ನ ಒಂದ್ ಸ್ವಲ್ಪ ಹೇಗಾದ್ರೂ ಮಾಡಿ ತನ್ನಲ್ಲಿ, ಅಂದ್ರೆ ಆತ ಆಲ್ರೆಡಿ ಧರ್ಮದಿಂದ ನಡೀತಾ ಇರ್ತಾನೆ ಅಂತ ಗೊತ್ತಿತ್ತು, ಆದ್ರೆ ಅಧರ್ಮದ ಕಡೆ ಇರ್ತಾನೆ. ಹೇಗಾದ್ರೂ ಮಾಡಿ ಕರ್ಣನನ್ನು ಕೂಡ ಧರ್ಮಕ್ಕೆ ಹೇಳ್ಕೊಳ್ಬೇಕು ಅಂತ ಶ್ರೀಕೃಷ್ಣ
ಕೇಳ್ತಾನೆ. ಅದಕ್ಕೆ ಹೇಗಾದ್ರೂ ಮಾಡಿ ಕರ್ಣನನ್ನ ಧರ್ಮದ ಕಡೆಗೆ ಕರ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗ್ತದೆ, ಗೊತ್ತಿತ್ತು ಕೂಡ ಆತ ಬರೋದಿಲ್ಲ ಅಂತ ಕೂಡ ಗೊತ್ತಿತ್ತು. ಯಾಕೆಂದ್ರೆ ಆತನ ಸ್ವಾಮಿ ನಿಷ್ಠೆ ಆ ತರ ಇರುತ್ತೆ. ಯಾಕಂದ್ರೆ ದುರ್ಯೋಧನ ಆರಂಭದಿಂದ ಆತನಿಗೆ ಅಂಗ ದೇಶದ ರಾಜ್ಯದ ಪಟ್ಟವನ್ನ ಕಟ್ಟಿ ಆತನನ್ನ ಆತ್ಮೀಯ ಗೆಳೆಯನನ್ನಾಗಿ ಮಾಡ್ಕೊಂಡ್ ಬಿಟ್ಟಿರ್ತಾನೆ. ಆತನ ಸ್ವಾಮಿ ನಿಷ್ಠೆನೂ ಗೊತ್ತಿತ್ತು. ಯಾರಿಗೆ? ಶ್ರೀಕೃಷ್ಣಗ. ಧರ್ಮದ ಕಡೆಗೆ ನಾನು ಎಷ್ಟು ಕರೆದ್ರು ಬರೋದಿಲ್ಲ ಅಂತನೂ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಯಾಕಂದ್ರೆ ಪ್ರತಿಯೊಂದು ಕೂಡ ಶ್ರೀಕೃಷ್ಣನ ಲೀಲೆನೇ ಇದು. ಹಾಗಾಗಿ ಅಟ್ಲೀಸ್ಟ್ ಏನ್ ಮಾಡ್ಬೋದು ಶ್ರೀಕೃಷ್ಣ, ಈಗ ಕರ್ಣನನ್ನ ಏನಾದ್ರೂ ಅವ್ರು ಯಾರು, ಪಾಂಡವರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಪಾಂಡವರನ್ನ ಎದುರಿಸಿ, ಪಾಂಡವರಲ್ಲಿ ಯಾರನ್ನಾದರೂ ಎದುರಿಸಿ ಸಾಯಿಸುವ ಶಕ್ತಿ ಕರ್ಣನಿಗೊಬ್ಬವನಿಗೆ ಇತ್ತು ಈಗ ಸದ್ಯಕ್ಕೆ. ಸೊ ಹಾಗಾಗಿ ಕರ್ಣನಿಗೆ ಆ ತರ ಮಾಡಬಾರ್ದು ಅಂತಾನೆ, ಕರ್ಣ ಆ ತರ ಮಾಡಬಾರ್ದು ಅಂತಾನೆ ಶ್ರೀಕೃಷ್ಣನ ಒಂದು ಯೋಜನೆ ಆಗಿತ್ತು. ಸೊ ಆ ಯೋಜನೆ ಪ್ರಕಾರ ಏನ್ ಮಾಡ್ತಾನೆ, ಆತನಿಗೆ ಹೇಗಾದ್ರೂ ಮಾಡಿ ತನ್ನ ಶಕ್ತಿಯನ್ನ ಕುಂದಿಸ್ಬೇಕಂದ್ರೆ ಸತ್ಯವನ್ನ ಹೇಳಿಬಿಡ್ಬೇಕು. ಪಾಂಡವರು ಏನಾದ್ರು ನಿಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳಿಬಿಟ್ರೆ ಸಹಜವಾಗಿ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ಬೇಕಂದಾಗ ಆ ಕರುಣೆ ಅನ್ನುವಂಥದ್ದು ಉಂಟಾಗೇ ಆಗ್ತದೆ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ಏನ್ ಮಾಡ್ತಾನೆ ನೋಡಿ, ನಿಧಾನವಾಗಿ ಹೇಳ್ತಾನೆ. ಈಗ ಶೌರ್ಯ ಹೇಳ್ತಾನೆ, ಅಂದ್ರೆ ಶ್ರೀಕೃಷ್ಣ ಹೇಳ್ತಾನೆ, ಏನಂತ ಹೇಳ್ತಾನೆ, ಭೇದವಿಲ್ಲಲೇ ಕರ್ಣ, ನನಗೆ ಯಾವುದೇ ವ್ಯತ್ಯಾಸ ಇಲ್ಲ. ಹೇಳ್ತಾನೆ, ಹೇಳ್ತಾ ಹೋಗ್ತಾನೆ. ಯಾಕೆ ನೀ ನನ್ನ ಇಷ್ಟು ಪಕ್ಕದಲ್ಲಿ ಕುಳಿಸ್ಕೊಂಡು ನೀ ಮಾತಾಡ್ತಾ ಇದೀಯಾ? ಶ್ರೀಕೃಷ್ಣ ಪರಮಾತ್ಮ ನನಗೆ ಭಯ ಬರ್ತಾ ಇದೆ ಅಂತಂದಾಗ ಶ್ರೀಕೃಷ್ಣ ಹೇಳ್ತಾನೆ, ಭೇದವಿಲ್ಲಲೇ ಕರ್ಣ, ನಿಮ್ಮಳು ಯಾದವರು ಕೌರವರೊಳಗೆ. ನಿಮ್ಮಳು ಅಂದ್ರೆ ಇಲ್ಲಿ ಪಾಂಡವರು. ಪಾಂಡವರು ಅನ್ನೋದನ್ನ ಹೇಳಕ್ ಓಡ್ತಾ ಇದ್ದಾರೆ ಈಗ. ಅಂದ್ರೆ ಪಾಂಡವರಲ್ಲಿ ಹಿರಿಯ ವ್ಯಕ್ತಿ. ಈಗ ಎಲ್ಲರೂ ಒಂದೇ ಅನ್ನುವಂಥದ್ದು ಹೇಳಕ್ ಹೊರಟಿದ್ದೇನೆ. ಯಾರು? ಶ್ರೀಕೃಷ್ಣ. ಏನಂತ ಹೇಳಕ್ ಹೊರಟಿದ್ದಾನೆ? ನಿಮ್ಮಳು ಅಂದ್ರೆ ಪಾಂಡವರು, ಯಾದವ ವಂಶದಕ್ಕೆ ಸೇರಿದಂತ ಶ್ರೀಕೃಷ್ಣ, ಯಾದವರು ಮತ್ತು ಕೌರವರು, ಇವರಲ್ಲಿ ಯಾವುದೇ ಭೇದವಿಲ್ಲ. ಎಲ್ಲರೂ ನನಗೆ ಸರಿ ಸಮಾನರು. ಯಾದವ ವಂಶಕ್ಕಿರ್ಬೋದು, ಕೌರವರಿರ್ಬೋದು, ಪಾಂಡವರಿರ್ಬೋದು. ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ. ವಾದ ಮಾಡೋದಕ್ಕೆ ಯಾವುದೇ ರೀತಿ ಎಡೆ ಇಲ್ಲ, ಮೊದಲೆರಡಿಲ್ಲ. ಯಾವುದೇ ಭೇದ ಭಾವ ಇಲ್ಲ. ಜೊತೆಗೆ ನಿನ್ನಾಣೆ ನೋಡಿ, ನಿಧಾನ ಹೇಳ್ತಾ ನೀನ್ ಯಾರು ಅಂತ. ನಿನ್ನಾಣೆ ಮೇದಿನೀಪತಿ ನೀನು, ಅಂದ್ರೆ ಈ ಸಾಮ್ರಾಜ್ಯಕ್ಕೆ ಒಡೆಯ ನೀನು ಅಂತ ಹೇಳ್ತಾನೆ. ಸಾಮ್ರಾಜ್ಯಕ್ಕೆ ಒಡೆಯ ಅಂದ ತಕ್ಷಣ ಆತ ದಿಗ್ಭ್ರಾಂತನಾಗ್ತಾನೆ. ಯಾಕಂದ್ರೆ ಇಲ್ಲಿವರೆಗೂ ಹಸ್ತಿನಾಪುರ ಯಾರ್ದು ಅಂತ ತಿಳ್ಕೊಂಡಿರ್ತಾನೆ ಕರ್ಣ. ಹಸ್ತಿನಾಪುರ ಅನ್ನೋದು ಪಾಂಡವರಿಗೆ ಸೇರ್ಬೇಕು, ಇಲ್ಲ ಕೌರವರಿಗೆ ಸೇರ್ಬೇಕು ಅಂತ ಆಲೋಚನೆ ಮಾಡಿರ್ತಾನೆ. ಆದ್ರೆ ಒಂದು ಮಾತು ಹೇಳ್ತಾನೆ, ಮೇದಿನೀಪತಿ ನೀನು, ಅಂದ್ರೆ ಈ ಸಾಮ್ರಾಜ್ಯಕ್ಕೆ, ಈ ಭೂಮಿಗೆ ಒಡೆಯನಾಗಬೇಕಾದಂತ, ರಾಜನಾಗಬೇಕಾದಂತ ನೀನು. ಚಿತ್ತದೊಳಾದದು ಅರಿವಿಲ್ಲವೆನುತಾ, ಆದ್ರೆ ಏನ್ ಆಗಿದೆ ಅನ್ನೋದು, ಏನ್ ನಡೆದಿದೆ ಅನ್ನೋದು ನಿನಗೆ ಅರಿವಿಲ್ಲ, ನಿನಗೆ ಗೊತ್ತಿಲ್ಲ, ನಿನಗೆ ಆ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ನಿನಗೆ ಇಲ್ಲಿವರೆಗೂ ನೀ ಸೂತ ಪುತ್ರನೇ ಅಂತ ಅನ್ಕೊಂಡಿದೀಯಾ. ನೀನು ಏನಾಗ್ಬೇಕಾಗಿತ್ತು? ಈ ಭೂಮಿಗೆ ಒಡೆಯನಾಗಬೇಕಾಗಿತ್ತು. ಈ ಭೂಮಿ ಅಂತಂದಾಗ ಆತ ಎಲ್ಲಿ ನಿಂತಿದ್ದ? ಈಗ ಆ ಹಸ್ತಿನಾಪುರದಲ್ಲಿ ನಿಂತ್ಕೊಂಡಿದ್ದ. ಈ ಭೂಮಿಗೆ ಒಡೆಯನಾಗಬೇಕಾದಂತ ನೀನು ಚಿತ್ತದೊಳಾದುದು ಅರಿವಿಲ್ಲನುತ್ತಾ, ಏನಾಗಿದೆ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಆ ಸ್ಟೋರಿ ಹೇಳ್ತಾನೆ, ಕತೆ ಹೇಳ್ತಾನೆ. ಒಂದು ಸಲ ಕುಂತಿ ದುರ್ವಾಸ ಮುನಿಗಳು ಮನೆಗೆ ಬಂದಾಗ ಅಲ್ಲೇನಾಗಿರುತ್ತೆ, ದುರ್ವಾಸ ಮುನಿಗಳು ಬಹಳ ಸಂತೋಷದಿಂದ 5 ಮಂತ್ರಗಳನ್ನ ಕೊಟ್ಟಿರ್ತಾರೆ. ಆ 5 ಮಂತ್ರಗಳಿಂದ ಮಕ್ಕಳನ್ನ ಪಡಿಬಹುದು ಅನ್ನೋದನ್ನ ಗೊತ್ತಿರುತ್ತೆ. ಆ ಮಂತ್ರಗಳನ್ನ ಹಾಕಿ ಪರೀಕ್ಷೆ ಮಾಡಕ್ ಹೋಗಿ ಸೂರ್ಯನನ್ನ ಕರಿತಾಳೆ. ಆ ಸೂರ್ಯನನ್ನ ಕರೆದಾಗ ಏನಾಗತ್ತಿಲ್ಲಿ? ಹರಡ ಹುಟ್ಟುತ್ತಾನೆ. ಹಾಗಾಗಿ ಆ ಎಲ್ಲ ವೃತ್ತಾಂತವನ್ನ ಆತನಿಗೆ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಅದರ ಅರಿವಿಲ್ಲವೆನುತಾ ದಾನವ ಸೂದನನು ಅಂದ್ರೆ ರಾಕ್ಷಸರು. ದಾನವರು ಅಂದ್ರೆ ರಾಕ್ಷಸರು. ದಾನವ ಸೂದನನು ರಾಕ್ಷಸರನ್ನ ಸಂಹರಿಸಿರುವಂತ ಶ್ರೀಕೃಷ್ಣ ಪರಮಾತ್ಮ ರವಿಸುತ ಅಂದ್ರೆ ರವಿ ಅಂದ್ರೆ ಸೂರ್ಯ, ಸುತನ ಅಂದ್ರೆ ಮಗನ, ಸೂರ್ಯನ ಮಗನ ಕಿವಿಯಲ್ಲಿ ಬಿತ್ತಿದನು ಭಯವ. ಆ ಸತ್ಯವನ್ನ ಹೇಳಿಬಿಟ್ಟ. ಏನಂತ ಹೇಳಿಬಿಟ್ಟ? ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಈ ಮೇದಿನೀಪತಿಗೆ ಒಡೆಯನಾಗ್ಬೇಕು. ಅಂದ್ರೆ ಈ ಸಾಮ್ರಾಜ್ಯಕ್ಕೆ ಅಧಿಪತ್ಯವನ್ನ ಪಡಿಬೇಕಾಗಿತ್ತು. ಯಾಕೆ ಆಧಿಪತ್ಯವನ್ನ ಪಡಿಬೇಕಾಗಿತ್ತು? ನೀನು ಪಾಂಡವರ ವಂಶದಲ್ಲಿ ಜನಿಸಿದವನು, ಅದರ ಅರಿವಿಲ್ಲ ನಿನಗೆ ಅಂತ ಹೇಳ್ತಾನೆ. ಸರಿ, ಓಕೆ, ಮುಂದಿನ 3ನೇ ಪ್ಯಾರಾಗ್ರಾಫ್ ನೋಡೋಣ. ನೋಡಿ,
ನಿಧಾನವಾಗಿ ಆ ಸ್ಟೋರಿನ ಹೇಳ್ತಾ ಹೋಗ್ತಾನೆ, ಕತೆ ಏನಾಯ್ತು ಅಂತ ಹೇಳ್ತಾನೆ. ಲಲನೆ, ಲಲನೆ ಅಂದ್ರೆ ತರುಣಿ. ತರುಣಿ ತರುಣಿ ಯಾರಿಲ್ಲಿ? ಕುಂತಿ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠರ ದೇವ, ಮೂರನೆಯಾತ ಕಲಿಭೀಮ, ಫಲಗುಣನು ನಾಲ್ಕೈದನು, ನಾಲ್ಕನೆಯಲೈದನೇಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರು ದಿಸಿದರು. ಈಗ ಹೇಳ್ತಾನೆ, ಅಂದ್ರೆ ನಿಧಾನವಾಗಿ ನೀನು ಪಾಂಡವರ ವಂಶಕ್ಕೆ ಸೇರಿದವನು, ನೀನು ಮೇದಿನಿಪತಿ, ಈ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ಬೇಕು, ರಾಜನಾಗ್ಬೇಕು, ಒಡೆಯನಾಗಬೇಕಾಗಿತ್ತು. ಯಾಕೆ ಗೊತ್ತಾ? ಲಲನೆ ಅಂದ್ರೆ ತರುಣಿಯಾಗಿದ್ದಂತಹ ಕುಂತಿ 5 ಮಂತ್ರಗಳಿಂದ ಮಕ್ಕಳನ್ನ ಪಡಿತಾಳೆ. ಆ 5 ಮಂತ್ರಗಳಲ್ಲಿ ಮೊದಲನೆಯ ಮಂತ್ರ ಸೂರ್ಯದೇವನಿಂದ ಹುಟ್ಟಿದವನು ನೀನು. ಪಡೆದಿ 5 ಮಂತ್ರಗಳ ಅಂದ್ರೆ ದುರ್ವಾಸ ಮುನಿಗಳು 5 ಮಂತ್ರಗಳನ್ನ ಕೊಟ್ಟಿದ್ರು, 5 ದೇವಾನು ದೇವತೆಗಳ ಮಂತ್ರಗಳನ್ನ ಕೊಟ್ಟಿದ್ರು. ಈ 5 ಮಂತ್ರಗಳಿಂದ ನೀನು ಯಾರನ್ನ ಬೇಕಾದ್ರೂ ಕರೆದು ಮಕ್ಕಳನ್ನ ಪಡಿಬಹುದು ಅಂತ ಹೇಳಿರ್ತಾರೆ. ಯಾಕಂದ್ರೆ ಕುಂತಿ ಕೇಳಿರ್ತಾಳೆ, ದುರ್ವಾಸ ಮುನಿ ನಿನ್ನ ಈ ಸೇವೆಗೆ ಬಹಳ ಮೆಚ್ಚುಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಮ್ಮ, ನೀನ್ ಏನ್ ಬೇಕಾದ್ರೂ ಕೇಳು ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ನೀವು ಭವಿಷ್ಯತ್ತನ್ನ, ಭೂತಕಾಲವನ್ನ, ವರ್ತಮಾನ ಕಾಲವನ್ನ ಕಂಡವರು, ನನ್ನ ಭವಿಷ್ಯತ್ ಕಾಲದಲ್ಲಿ ಆಗುವಂತ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ನನಗೆ ಆ ಸಮಸ್ಯೆಗೆ ಪರಿಹಾರ ಆಗುವಂತದ್ದು ಏನಾದ್ರೂ ನನಗೆ ವರ ಕೊಡಿ ಅಂತ ಕೇಳಿರ್ತಾಳೆ ದುರ್ವಾಸ ಮುನಿಗಳಿಗೆ. ಆಗ ದುರ್ವಾಸ ಮುನಿಗಳು ಹೇಳ್ತಾರೆ, ನೋಡಮ್ಮ, ನೀನು ಮುಂದಿನ ದಿನಗಳಲ್ಲಿ ಮಕ್ಕಳ ಅವಶ್ಯಕತೆ ಆಗ್ತದೆ, ಹಾಗಾಗಿ ನೀನು ಮಂತ್ರದಿಂದ ಮಕ್ಕಳನ್ನ ಪಡೆಯುವೆ, ಈ 5 ದೇವತೆಗಳ ಮಂತ್ರಗಳನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟೋಗಿರ್ತಾನೆ. ಹಾಗಾಗಿ ಪಡೆದಿ 5 ಮಂತ್ರಗಳ 5 ಮಂತ್ರಗಳಲ್ಲಿ ಮೊದಲಿಗ, ಮೊದಲನೇ ವ್ಯಕ್ತಿ, ಮೊದಲನೇ ಮಂತ್ರವನ್ನ ಹೇಳಿಬಿಟ್ಟಿರ್ತಾಳೆ. ಆ ಮೊದಲಿಗ ನೀನು. ಮೊದಲಿಗ ಯಾರು? ಸೂರ್ಯದೇವನಿಂದ ಹುಟ್ಟಿದವನು ನೀನು. ನಿನ್ನಯ ಬಳಿ, ನಿಂದಾದ್ಮೇಲೆ ಎರಡನೆಯವನು ಯುಧಿಷ್ಠರ ದೇವರ ಅಂದ್ರೆ ಎರಡನೆಯವನು ಯಾರು? ಯುಧಿಷ್ಠಿರ ದೇವ ಅಂದ್ರೆ ಧರ್ಮರಾಯನಾಗಿ ಹುಟ್ಟುತ್ತಾನೆ. ಆಕ್ಚುಲಿ ಮೊದಲನೇದವನು ನೀನೇ ಹುಟ್ಟಿದವನು. ಆದ್ರೆ ಮೂರನೆಯವನು ಕಲಿಭೀಮ. ಆದ್ರೆ ಪಾಂಡವರ ಪ್ರಕಾರ ಮೊದಲನೇದವನು ಧರ್ಮರಾಯ, ಎರಡನೇದವನು ಭೀಮ, ಮೂರನೇದ ಅರ್ಜುನ, ಆಮೇಲೆ ನಕುಲ ಸಹದೇವ, ಈ ತರ ಇರುತ್ತೆ. ಆದ್ರೆ ಶ್ರೀಕೃಷ್ಣ ಈಗ ಸತ್ಯವನ್ನ ಕರ್ಣನಿಗೆ ಹೇಳ್ತಾ ಇದ್ದಾನೆ, ಮೊದಲನೇವನು ನೀನು. ಆದ್ರೆ ಕುಂತಿ ಇನ್ನು ತರುಣಿಯಾಗಿದ್ದಳು. ಆ ಸಂದರ್ಭದಲ್ಲಿ ನೀನು ಉದಯಿಸಿದ್ದಕ್ಕಾಗಿ ನೀನು ಇಂಥ ಪರಿಸ್ಥಿತಿಯನ್ನ ಅನುಭವಿಸಬೇಕಾಯ್ತು. ಈ ಸತ್ಯ ಕೇಳಿದ ಕೂಡಲೇ ಆತಗೆ ಹೆಂಗ ಆಗಿರ್ಬೋದು ವಿಚಾರ ಮಾಡಿ. ಇಲ್ಲಿವರೆಗೂ ದುರ್ಯೋಧನನ ಜೊತೆಗೆ ಸೇರಿ ಪಾಂಡವರನ್ನ ವಿರೋಧಿಸುತ್ತಿದ್ದಂತಹ ಕರ್ಣ ಏಕಾಏಕಿ ಪಾಂಡವರ ನಿನಗೆ ಅಣ್ಣ ತಮ್ಮಂದಿರು ಅಂತ ಹೇಳಿದಾಗ ಆತನ ಮನಸ್ಸಿನಲ್ಲಿ ಎಂತ ತೊಳಲಾಟ ಆರಂಭ ಆಗಿರ್ಬೋದು ತಿಳ್ಕೊಳ್ಳಿ. ಫಲಗುಣನು 4ನೇದವನು. ಫಲಗುಣನು ಅಂತಂದ್ರೆ ಅರ್ಜುನ. ಅರ್ಜುನ 4ನೇದವನು. 5ನೇಯದವನು, 5ನೇಯಲ್ಲಿ ನಕುಲ ಸಹದೇವರು. ಅಂದ್ರೆ ಮೊದಲನೇದವನು ಸೂರ್ಯನ ವರಪುತ್ರದಿಂದ ಹುಟ್ಟಿದವನು ನೀನು ಕರ್ಣ. ಇನ್ನು 2ನೇಯವನು ಯಾರು? ಆ ಯಮರಾಜ. ಯಮರಾಜನ ಅನುಗ್ರಹದಿಂದ, ಮಂತ್ರದಿಂದ ಜನಿಸಿದವನು ಧರ್ಮರಾಯ. ಇನ್ನ ವಾಯುದೇವನ ಮಂತ್ರದ ಸಹಾಯದಿಂದ ಉದಯಿಸಿದವನು ಭೀಮ. ಇಂದ್ರದೇವನ ಮಂತ್ರದಿಂದ ಉದಯಿಸಿದವನು ಅರ್ಜುನ. ಹಾಗೆ ಮೂವರು ಕೂಡ ಕುಂತಿಯ ಮಕ್ಕಳಾದ್ರೆ ಮಾದ್ರಿಯ ಮಕ್ಕಳು 4 ಮತ್ತು 5ನೇದವನು ನಕುಲ ಸಹದೇವರು. ಅಶ್ವಿನಿ ದೇವತೆಗಳಿಂದ ವರಗಳಿಂದ, ಅಶ್ವಿನಿ ದೇವತೆಯ ವರದಿಂದ 4ನೇದವನು ಅಂದ್ರೆ ಮಾದ್ರಿಯಲ್ಲೊಂದು. ಮಾದ್ರಿ ನಾ ಈಗಾಗಲೇ ಹೇಳಿದ್ರಿ, ಮದ್ರ ದೇಶದ ರಾಜನ ತಂಗಿಯಾಗಿರ್ತಾಳೆ. ಯಾರು? ಮಾದ್ರಿ. ಮಾದ್ರಿಯನ್ನ ಅಂದ್ರೆ ಯುದ್ಧಕ್ಕೆ ಹೋದಾಗ ಪಾಂಡುರಾಜ ಏನ್ ಮಾಡ್ತಾನೆ? ಮದ್ರ ದೇಶದ ರಾಜ್ಯವನ್ನ ಗೆಲ್ತಾನೆ. ಆ ಸಂದರ್ಭದಲ್ಲಿ ಮದ್ರ ದೇಶದ ರಾಜ ಏನ್ ಮಾಡ್ತಾನೆ? ಆತನ ಶಕ್ತಿ, ಶೌರ್ಯ, ಸಾಹಸವನ್ನ ಮೆಚ್ಚಿ ನನ್ನ ತಂಗಿಯನ್ನು ಕೂಡ ನೀನು ವಿವಾಹ ಮಾಡ್ಕೊಳ್ಬಹುದು ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಹಾಗಾಗಿ ಅದನ್ನ ಕುಂತಿ ಕೂಡ ಒಪ್ಕೊಳ್ತಾಳೆ. ನಂತರ ಮಾದ್ರಿ ಕೂಡ ಪಾಂಡುರಾಜನ ಹೆಂಡತಿ ಆಗ್ತಾಳೆ, 2ನೇ ಹೆಂಡತಿ ಆಗ್ತಾಳೆ. ಹಾಗಾಗಿ ಕುಂತಿ ಅನ್ಯಾಯ ಆಗ್ಬಾರ್ದು ನನ್ನ ತಂಗಿಗೆ ಅಂತ ಹೇಳಿ ಮಾದ್ರಿಗೂ ಒಂದು ಮಂತ್ರವನ್ನ ಹೇಳ್ತಾಳೆ. ಆ ಮಂತ್ರ ಅಶ್ವಿನಿ ದೇವತೆಗಳ ಮಂತ್ರ ಆಗಿತ್ತು. 4 ಮಂತ್ರಗಳಾಗ್ಬಿಟ್ಟಿದ್ವು. ಒಂದು ಸೂರ್ಯದೇವನಿಂದ ಹುಟ್ಟಿರುವಂತದ್ದು ಕರ್ಣ. ಅದೇ ತರ ಧರ್ಮರಾಯನಿಂದ ಅಂದ್ರೆ ದೇವರಾಯನಿಂದ ಯಾರು? ಧರ್ಮರಾಯ ಹುಟ್ಟಿರೋದು. ಅದೇ ತರ ವಾಯುದೇವನಿಂದ ಭೀಮ ಹುಟ್ಟಿರೋದು. ಅದೇ ತರ ಇಂದ್ರದೇವನಿಂದ ಅರ್ಜುನ ಹುಟ್ಟಿರೋದು. ಈಗ 5ನೇ ಮಂತ್ರ ಉಳಿದಿತ್ತು, ಅದು ಅಶ್ವಿನಿ ದೇವತೆಗಳು ಅಂತೇಳಿ. ಅಶ್ವಿನಿ ದೇವತೆಗಳು ಅಂದ್ರೆ ಯಾವಾಗ್ಲೂ ನಾವು ಮಾಡುವಂತ ಕಾರ್ಯಕ್ಕೆ ಅಷ್ಟು ಅಂತಿರ್ತಾರ ಅವರು. ಅದಕ್ಕೆ ನಾವು ಯಾವಾಗ್ಲೂ
ನಾವು ಪ್ರತಿಯೊಬ್ಬರಿಗೂ ವಿಚಾರ ಮಾಡುವಾಗ ಹೇಳ್ತಾ ಇರ್ತೀವಿ, ಯಾವುದನ್ನೇ ವಿಚಾರ ಮಾಡ್ಲಿ ಯಾವಾಗಲೂ ಕೆಟ್ಟದ್ದನ್ನ ವಿಚಾರ ಮಾಡಬಾರ್ದು ಅಂತ. ನನಗೆ ಹಂಗಾಗತ್ತೇನು, ನಾನು ಫೇಲ್ ಆಗ್ತೀರೇನು, ನಾನು ಬರೀ 50 ಮಾರ್ಕ್ಸ್ ತಗೊಂತೇನು, ನಾನು 70 ಮಾರ್ಕ್ಸ್ ತಗೊಂತೇನು, ಈ ತರ ನಾವು ಅಂತ ಇದ್ರೆ ಏನಾಗತ್ತಾ, ನಮ್ಮ ಪಕ್ಕದಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಂತ. ನಾವ್ ಅನ್ನಂಗಲ್ಲ ಅಸ್ತು ಅಸ್ತು ಅಂತಿರ್ತಾರಂತ. ಅಸ್ತು ಅಂದ್ರೆ ನೀನ್ ಅನ್ನಂಗೆ ಆಗ್ಲಿ. ಅದಕ್ಕಾಗಿ ನಾವ್ ಯಾವಾಗ್ಲೂ ನಮ್ಮ ಆಲೋಚನೆ ಪ್ರಕಾರ ನಾವೇನ್ ಮಾಡ್ತಿರ್ಬೇಕು, ಒಳ್ಳೇದನ್ನೇ ಹೇಳ್ಬೇಕು. ನಾನು ಹೈಯೆಸ್ಟ್ ಬರ್ತೀನಿ ಅಂತ ಹೇಳಿ ಅದು ಅಸ್ತು ಅನ್ಲಿ, ನಮ್ಗೆ ಒಳ್ಳೇದಾಗತ್ತ. ನಾವು ಮಾತನಾಡುವಾಗ್ಲಿ ಯಾವಾಗಲೂ ಅದಕ್ಕೆ ಎಷ್ಟೋ ಸಲ ಹೇಳ್ತಿರ್ತಾರೆ, ನೀವು ತಿಳ್ಕೊಂಡಿರ್ಬೇಕು, ನಾವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡ್ ಅಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ಅಶ್ವಿನಿ ದೇವತೆಗಳಿಂದ ನಕುಲ ಮತ್ತು ಸಹದೇವರು ಜನಿಸ್ತಾರೆ. ಮಂತ್ರದೊಳಿಬ್ಬರು ಉದಿಸಿದರು. ಹಾಗಾಗಿ ಈ 5 ಜನ ಮಂತ್ರದಿಂದ ನೀವು ಪಾಂಡವರೇನಿದ್ದೀರಲ್ಲ, ನೀವು 5 ಜನ ಮಂತ್ರದಿಂದ ಉದಿಸಿದವರು ಅಂತ ಹೇಳ್ತಾರೆ. ಓಕೆ, ಕಂಟಿನ್ಯೂ ಮಾಡಿ. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ನೋಡಿ, ಶ್ರೀಕೃಷ್ಣ ಮತ್ತೆ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದಾನೆ. ಯಾರಿಗೆ? ಕರ್ಣನಿಗೆ ಹೇಳ್ತಾ ಇದ್ದಾನೆ. ಪಾಂಡವ ಜನಪ, ಕೌರವ ಜನಪ, ಜನಪರು ಲಯಿಸುವರು. ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ನೋಡಿ, ಶ್ರೀಕೃಷ್ಣ ಏನ್ ಮಾಡ್ತಾನೆ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ನೀನು ಹೂವನು ಈ ಸದ್ಯರೇ, ಯಾಕಂದ್ರೆ ನೀನು ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನೋಡಿ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನೀ ಹೂವನು, ನಾ ಈ ಸದ್ಯ ಏನ್ ಮಾಡ್ತೀನಿ, ನಿನಗೆ ಹಸ್ತಿನಾಪುರದ ಸಾಮ್ರಾಜ್ಯದ ಘನತೆಯನ್ನ, ಅಂದ್ರೆ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ನೀನು ರಾಜನಾಗ್ತೀಯ, ನೀನೇ ಒಡೆಯನಾಗ್ತೀಯ, ಅದರ ಘನತೆಯನ್ನು ನಾನು ಮಾಡಿಸ್ತೀನಿ. ನಿಜವಾಗಿ ನನ್ನ ಮಾತನ್ನ ನಂಬು. ನೀನು ನಿನ್ನ ಅಧಿಕಾರವನ್ನ ನೀ ಪಡಿತೀಯ. ಆಕ್ಚುಲಿ ಪಾಂಡವರಿಗೆ ಯಾರಾಗ್ಬೇಕಾಗಿತ್ತು, ಯುಧಿಷ್ಠರನೇ ರಾಜನಾಗ್ಬೇಕು ಅಂತಿತ್ತಲ್ಲ, ಅದಕ್ಕಿಂತಲೂ ಎಲ್ಲರಕ್ಕಿಂತಲೂ ದೊಡ್ಡವನು ನೀನೇ. ಹಾಗಾಗಿ ನೀನು ಹಸ್ತಿನಾಪುರದ ರಾಜ್ಯದ ಘನತೆಯನ್ನ ನಾನು ಮಾಡಿಸ್ತೇನೆ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪಾಂಡವ ಜನಪ, ಪಾಂಡವರು ಅಂದ್ರೆ ಪಾಂಡವರಲ್ಲಿರುವಂತ ಎಲ್ಲರೂ 5 ಜನ ಅಂತ ಬಂದ್ರು. ಕೌರವ ಜನಪ, ದುರ್ಯೋಧನ, ದುಶ್ಯಾಸನ, ಅವರ 101 ಜನ ಎಲ್ಲ ಅಣ್ಣ ತಮ್ಮಂದಿರು. ಜನಪರ್ ಓಲೈಸುವರು, ಎಲ್ಲರ ನಿನ್ನ ಒಪ್ಕೊಳ್ತಾರೆ. ಯಾಕಂದ್ರೆ ನೀನು ಎಲ್ಲರಿಗಿಂತ ದೊಡ್ಡವನು, ನೀನೇ ಸಾಮ್ರಾಜ್ಯದ ಒಡೆಯನಾಗ್ತೀಯ, ಚಕ್ರಾಧಿಪತಿ ಆಗ್ತೀಯ, ಇಡೀ ಭೂಮಂಡಲದಲ್ಲಿಯ ಹಸ್ತಿನಾಪುರಕ್ಕೆ ದೊಡ್ಡ ರಾಜ ಅಂತ ಅನಿಸ್ಕೊಳ್ತೀಯ. ಓಲೈಸುವರು, ಗದ್ದುಗೆಯು ನಿನಗೆ. ಈ ಗದ್ದುಗೆ ಅಂದ್ರ ಈ ಸಾಮ್ರಾಜ್ಯ, ಈ ಸಿಂಹಾಸನ ನಿನಗೆ. ಕಿಂಕರವೆರಡು ಸಂತತಿ, ಅವ್ರು ನಿನಗೆ ಸೇವಕರಾಗ್ತಾರೆ. ಒಂದ್ ಕಡೆಗೆ ಪಾಂಡವರು, ಮತ್ತೊಂದ್ ಕಡೆಗೆ ಕೌರವರು. ಇವರು ಎರಡೂ ಸಂತತಿಗಳು ನಿನಗೆ ಕಿಂಕರವೆರಡು ಅಂದ್ರೆ ಇವರು ನಿನಗೆ ಸೇವಕರಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇಡೀ ವಂಶಕ್ಕೆ ನೀನೇ ಹಿರಿಯ. ಕಿಂಕವರೆರಡು ಸಂತತಿ ಎನಿಸಲೊಲ್ಲದೆ, ನಿನಗೆ ಈ ಸಂತತಿಯಿಂದ ಈ ತರ ಸೇವೆಯನ್ನ ಪಡ್ಕೊಳಕ್ ಇಷ್ಟ ಇಲ್ವಾ, ನೀನ್ ರಾಜ ಆಗ್ಬೇಕಂತ ಇಷ್ಟ ಇಲ್ವಾ ಅಂತೇಳಿ ಆ ಕರ್ಣನಿಗೆ ನಿಧಾನವಾಗಿ ಆತನ ಸತ್ಯವನ್ನ ಹೇಳ್ತಾ ಇದ್ದಾಗ ದಿಗ್ಭ್ರಮೆಯಲ್ಲಿದ್ದಂತ ಕರ್ಣನಿಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ವೈರತ್ವವನ್ನೇ, ಅರ್ಜುನನ ಎದುರಿಸ್ಬೇಕು, ಅರ್ಜುನನ ಬಿಲ್ಲಿನ ಟೆಂಕಾರಕ್ಕೆ ಉತ್ತರ ಕೊಡಬೇಕು ಅಂತ ಸದಾ ಆಲೋಚನೆಯಲ್ಲಿದ್ದಂತ ಕರ್ಣನಿಗೆ ಈಗ ದಿಗ್ಭ್ರಾಂತನಾಗಿದ್ದಾನೆ, ದಿಗ್ಭ್ರಮೆಯಲ್ಲಿದ್ದಾನೆ. ಯಾಕಂದ್ರೆ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳಂದ. ಇದನ್ನೆಲ್ಲ ಬಿಟ್ಬಿಟ್ಟು ನೀನು ಇದನ್ನ ಹೇಳೋದನ್ನ ಏನಾದ್ರು ಬಿಟ್ಬಿಟ್ಟೆಪ್ಪ ಅಂದ್ರ, ನೀನು ದುರ್ಯೋಧನ ಅಂಗ ಪಟ್ಟ ಕಟ್ಟಿದ್ದಾನೆ, ಅಂಗ ದೇಶದ ಸಾಮ್ರಾಜ್ಯವನ್ನ ನನ್ನ ಹೆಸರಿಗೆ ಕೊಟ್ಟಿದ್ದಾನೆ, ನನ್ನನ್ನ ರಾಜನನ್ನಾಗಿ ಮಾಡಿದ್ದಾನೆ ಅನ್ನುವಂತ ಆ ಎಂಜಲಕ್ಕೆ, ಬಾಯ್ದಂಬುಲಕ್ಕೆ ಅಂದ್ರೆ ಏನು, ಬಾಯಿಯಲ್ಲಿ ನಾವು ಎಲೆ ಅಡಿಕೆ ಹಾಕಿದ್ಮೇಲೆ ಏನ್ ಮಾಡ್ತೀವಿ, ಎಲೆ ಅಡಿಕೆ ಮಾಡ್ಕೊಂಡು ತಿಂದು ಉಗುಳ್ತೀವಿ. ಆ ತರ ಮಾಡುವಂತ ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಆತನ ಕೈಯಲ್ಲಿ ಹಾಳಾಗಿ ಇರ್ತೀಯ, ಅಥವಾ ಆತನ ಕೈಯಲ್ಲಿ ಆತ ಹೇಳ್ದಂಗ ಕೇಳುವಂತ ಕೆಲಸವನ್ನ ಮಾಡ್ತೀಯ. ದಯವಿಟ್ಟು ಬೇಡ. ಯಾಕಂದ್ರೆ ನೀನು ಹೇಳ್ದಂಗ ಕೇಳ್ತಾರೆ ಎಲ್ಲರೂ. ಈಗ ಯಾವಾಗ ಪಾಂಡವರು ಮತ್ತು ಕೌರವರಿಗೆ ನಿನ್ನ ಸತ್ಯ ಏನಾದ್ರು ಗೊತ್ತಾಗ್ಬಿಡ್ತಪ್ಪ ಅಂತಂದ್ರೆ, ನೀನೇ ಎಲ್ಲರಲ್ಲಿ ಹಿರಿಯ ಅಂತ ಗೊತ್ತಾಗ್ಬಿಡ್ತಂದ್ರ, ನೀನ್ ಹೇಳ್ದಂಗ ಕೌರವರು ಕೇಳ್ತಾರ, ನೀನ್ ಹೇಳ್ದಂಗ ಪಾಂಡವರು ಕೇಳ್ತಾರ. ಅದನ್ನೆಲ್ಲ ಬಿಟ್ಟು ನೀನು ಆತ ಕೊಟ್ಟಂತ ಬಾಯ್ದಂಬುಲಕ್ಕೆ ಆತ ಹೇಳುವಂತ ಕೆಲಸವನ್ನ ಕೇಳ್ಕೊಂಡು
ಕೈಯಾನವರಿ ಹೇಳಂದ ಆತನ ಕೈ ಕೆಳಗಡೆ ಕೆಲಸ ಮಾಡೋದು ನಿನಗೆ ಎಷ್ಟು ಪ್ರಮಾಣದಲ್ಲಿ ಸರಿ ಹೇಳು ಅಂತ ಹೇಳಿ ಶ್ರೀಕೃಷ್ಣ ಪದೇ 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 ಆತನಿಗೆ ನಿನ್ನ ಅಣ್ಣ ತಮ್ಮಂದಿರು ಅಂತ ಹೇಳಿ 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 ಆತನ ವೈರತ್ವ ಅನ್ನುವಂಥದ್ದು ಕಡಿಮೆ ಮಾಡ್ಬೇಕು ಅನ್ನೋದು ಶ್ರೀಕೃಷ್ಣನ ಒಂದು ಯೋಜನೆಯಾಗಿತ್ತು. ರೈಟ್. ಈಗ 5ನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಎಡದ ಮೈಯಲ್ಲಿ ಕೌರವೇಂದ್ರರ ಗಣನ, ಬಲದಲ್ಲಿ ಪಾಂಡುತನಯರ ಗಣನವಿದರಿಲಿ, ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನೋಲಗದೊಳಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೇ ಜೀಯ ಅಸಾಧವೆಂಬುದು ಕಷ್ಟ ನಿನಗೆಂದ. ಮತ್ತೆ ಹೇಳಕತನಿ ಕರ್ಣನಿಗೆ, ನಿಧಾನವಾಗಿ ನೀನು ಪಾಂಡುರಾಜನ ಪುತ್ರ, ನೀನು ಪಾಂಡು ವಂಶಕ್ಕೆ ಸೇರಿದವನು, ನಿನಗೆ ಹಸ್ತಿನಾಪುರ ಸಿಗಲ್ರಿ. ಸಾಮಾನ್ಯವಾಗಿ ನಾವು ಯಾವ್ದನ ಒಂದು ದಾರಿಯಲ್ಲಿ ಹೋಗಾಗ ಒಂದು 100-200 ರೂಪಾಯಿ ಸಿಕ್ತಂದ್ರೆ ಮೊದಲು ಆ ಕಡೆ ನೋಡಿ ಜೇಬಿನಾಗ ಇಟ್ಕೊಳ್ಳೋ ಕಾಲ ಅಲ್ವಾ. ನೋಡಿ ಈಗ ಅಂಗ ದೇಶ ಮಾತ್ರ ಸಿಕ್ಕಿದ, ಅಂಗ ದೇಶದ ರಾಜ ಮಾತ್ರ ಈಗ ಯಾರು, ಕರ್ಣ. ಆದ್ರೆ ಇಂಥ ಸಾವಿರಾರು ಸಾಮ್ರಾಜ್ಯಗಳು ಹಸ್ತಿನಾಪುರಕ್ಕೆ ಅಡಿಯಾಳಾಗಿರ್ತಾವ, ಸಾವಿರಾರು ಸಾಮ್ರಾಜ್ಯಗಳ ಅಧಿಪತಿಯಾಗಿರ್ತಾರೆ ಯಾರು, ಹಸ್ತಿನಾಪುರದವರು. ಇಡೀ ಭೂಮಂಡಲದಲ್ಲಿ ಅಂಥ ಸಾಮ್ರಾಜ್ಯ ಮತ್ತೊಂದಿರೋದಿಲ್ಲ, ಅಷ್ಟು ಶಕ್ತಿಶಾಲಿಯಾಗಿರುವಂತ ಸಾಮ್ರಾಜ್ಯ. ಒಂದು ಸಣ್ಣ ಸಾಮ್ರಾಜ್ಯದ ಅರಸನಾಗಿರುವ ಕರ್ಣನಿಗೆ ನೀನು ಇಡೀ ಪಾಂಡವರು ಅಂತಂದ್ರೆ ಎಲ್ಲರೂ ಕೈ ಮುಗಿದು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ, ಕೌರವರು ಅಂತಂದ್ರೆ ಎಲ್ಲರೂ ಭಯಭೀತರಾಗಿ ಅಂಜಬೇಕಾದ ಪರಿಸ್ಥಿತಿ ಸಾಮ್ರಾಜ್ಯದಲ್ಲಿ ಇರ್ತದೆ, ಇಡೀ ಭೂಮಂಡಲದಲ್ಲಿ ಇರ್ತದೆ. ಯಾವ ರಾಜ ಆದ್ರೂ ದುರ್ಯೋಧನನ ಅಥವಾ ಹಸ್ತಿನಾಪುರದ ಸೈನ್ಯ ಆಕ್ರಮಣ ಮಾಡಕತ್ತದ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ತಪ್ಪನ್ನ ಒಪ್ಕೊಳ್ತಿರ್ತಾರೆ. ಅಂತಹ ಪರಿಸ್ಥಿತಿ ಇರ್ತದೆ. ಅಂತಹ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಕರ್ಣನಿಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ನೀನು ಇಂಥ ಹಸ್ತಿನಾಪುರದ ಸಾಮ್ರಾಜ್ಯದ ಒಡೆಯನಾಗ್ತಿದೆ ಅಂದಾಗ ಸಾಮಾನ್ಯವಾಗಿ ಮನಸ್ಸಿನ ತೊಳಲಾಟ ಬದಲಾವಣೆ ಆಗ್ಬೇಕಾಗಿತ್ತು. ಕರ್ಣ ನಾನು ಸಾಮ್ರಾಜ್ಯದ ಒಡೆಯನಾಗ್ತೀನಿ ಅನ್ನೋದನ್ನ ಆಲೋಚನೆ ಮಾಡೋದು ಬಿಟ್ಟು ಕರ್ಣನ ಸ್ವಾಮಿ ನಿಷ್ಠೆ ಹೆಂಗಿತ್ತು ಅಂದ್ರೆ, ಅಯ್ಯೋ ದೇವ್ರೆ, ನಾನು ಇಲ್ಲಿವರೆಗೂ ವೈರಿಗಳು ಅಂತ ಅಂದುಕೊಂಡಂತ ಪಾಂಡವರೇ ವೈರಿಗಳೇ ಅಂದುಕೊಂಡಂತ ಪಾಂಡವರೇ ನನಗೆ ಅಣ್ಣ ತಮ್ಮಂದಿರು ಅಂತ ಹೇಳುವ ಸತ್ಯವನ್ನ ಕೇಳಿ ಕರ್ಣನಿಗೆ ಆಸೆ ಹೆಚ್ಚಾಗ ಬದಲಾಗಿ ಇದು ಎಂತ ಸಮಸ್ಯೆ ಉಂಟಾಯ್ತಲ್ಲ, ನಾನು ಎಂತ ದುಸ್ಥಿತಿಗೆ ಬಂದ್ಬಿಟ್ನಲ್ಲ, ನಾನು ಏನ್ ಮಾಡ್ಬೇಕೀಗ? ಈ ಕಡೆಗೆ ಸ್ವಾಮಿ ನಿಷ್ಠೆಯನ್ನ ಕಾಪಾಡ್ಕೊಳ್ಬೇಕು, ಈ ಕಡೆ ಬಂಧು ಬಾಂಧವರನ್ನ ಕಾಪಾಡ್ಕೊಳ್ಬೇಕು. ದೊಡ್ಡ ತೊಳಲಾಟದ ಸಮಸ್ಯೆಯಲ್ಲಿ ಸಿಲುಕಾಕೊಂಡ ಹೊರತಾಗಿ ಆತ ಸಾಮ್ರಾಜ್ಯದ ಆಸೆಯನ್ನ ಪಡ್ಲಿಲ್ಲ. ನೋಡಿ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನ, ಎಡದ ಮೈಯಲ್ಲಿ ಕೌರವೇಂದ್ರರ ಗಣ, ನೀನು ಹೂವನು, ನಾನು ಈ ಸದ್ಯನೇ ನಿನಗೆ ಪಟ್ಟಾಭಿಷೇಕ ಮಾಡ್ತೇನೆ. ಇಲ್ಲಿ ಡಿಸ್ಕಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ. ಪಾಂಡವರಲ್ಲಿ ಧರ್ಮರಾಯ ಸಾಮ್ರಾಜ್ಯ ಆಳ್ಬೇಕು, ಕೌರವರಲ್ಲಿ ದುರ್ಯೋಧನ ಆಳ್ಬೇಕು ಅನ್ನೋ ಸಮಸ್ಯೆನೇ ಬರಲ್ಲ. ಯಾಕಂದ್ರೆ ಎಲ್ಲರಿಗಿಂತ ದೊಡ್ಡತ ನೀನೇ ಸಾಮ್ರಾಜ್ಯದ ಒಡೆಯನಾಗ್ತಿದೆ. ಸಾಮ್ರಾಜ್ಯದ ಒಡೆಯನಾದ ಕೂಡಲೇ ಒಂದು ಪಕ್ಕದಲ್ಲಿ ಅಂದ್ರೆ ಎಡದ ಮೈಯಲ್ಲಿ ಕೌರವೇಂದ್ರ, ಎಡಕ್ಕಿನ ಸೈಡ್ ಎಡಭಾಗದಲ್ಲಿ ಎಲ್ಲ ಕೌರವರ 101 ಜನ ಅಣ್ಣ ತಮ್ಮಂದಿರ ನಿನ್ನ ಪಕ್ಕದಲ್ಲಿ, ಎಂತ ಸಾಮ್ರಾಜ್ಯದ ಒಡೆಯನಾಗ್ತಿದೆ ವಿಚಾರ ಮಾಡು. ಕೌರವೇಂದ್ರನ ಗಣ ಬಲಭಾಗದಲ್ಲಿ ಎಡಕ್ಕ ಎಲ್ಲ ಕೌರವರ ಸೈನ್ಯ, ಕೌರವರ ಎಲ್ಲ ಅಣ್ಣ ತಮ್ಮಂದಿರು, ಬಲಕ್ಕ ನಿನ್ನ ಪಾಂಡುತನಯರು ಅಂದ್ರೆ ನಿನ್ನ ಅಣ್ಣ ತಮ್ಮಂದಿರು. ಇಂಥ ಓಲಗದಲ್ಲಿ, ಇಂಥ ಸಾಮ್ರಾಜ್ಯದಲ್ಲಿ ಆಧಿಪತ್ಯ ನೀನು. ಇಂಥ ಗಣನವಿದರಲಿ ಇಂಥ ಸಮೂಹದಲ್ಲಿ ಒಂದ್ ಕಡೆಗೆ ಎಡಕ್ಕಿನ ಭಾಗದಲ್ಲಿ ಕೌರವರ ಸಮೂಹ, ಬಲಕ್ಕಿನ ಭಾಗದಲ್ಲಿ ಪಾಂಡವರ ಸಮೂಹ. ಇಂಥ ಗಣನವಿದರಲಿ ಮಾದ್ರ, ಮತ್ತದ್ರ ಜೊತೆಗೆ ಮಾದ್ರ ದೇಶದ ರಾಜರು, ಮಗಧ ದೇಶದ ರಾಜ, ಯಾದವಾದಿಗಳು, ಇವರೆಲ್ಲರ ನಡುವೆ ನೀನು ಓಲಗದಳು. ಅಂದ್ರೆ ಮಾದ್ರ ಮಾಗಧ ಯಾದವಾದಿಗಳ ನಡುವೆ ನೀನು ಓಲಗದೊಳಪ್ಪುವ ಕಡು ವಿಲಾಸವ ಬಿಸುಟು. ಅಂದ್ರೆ ನೀನು ಇಂಥ ಯಾದವರು, ಮಾದ್ರ ದೇಶದವರು, ಮಾಗಧರು, ಕೌರವರು, ಪಾಂಡವರು ಇಂಥ ದೊಡ್ಡ ಅರಮನೆಯ ಸಭೆಯಲ್ಲಿ, ಇಂಥ ದೊಡ್ಡ ಸಾಮ್ರಾಜ್ಯದ ಸಭೆಯಲ್ಲಿ, ನೀನು ಏನಾಗ್ತೀಯ? ರಾಜನಾಗ್ತೀಯ, ಅದಕ್ಕೆ ಅಧಿಪತ್ಯನಾಗ್ತೀಯ. ನೀನ್ ಹೇಳ್ದಂಗ
ಎಲ್ಲರೂ ಕೇಳ್ತಾರೆ, ಕೌರವರು, ಪಾಂಡವರು, ಮಾದ್ರ ದೇಶದವರು ಎಲ್ಲರೂ ನಿನಗೆ ಸಂಬಂಧಿಕರು, ಎಲ್ಲರಿಗೆ ದೊಡ್ಡವನಾಗ್ತೀಯ ನೀನು. ಇಡೀ ಸಾಮ್ರಾಜ್ಯದ ಆಧಿಪತ್ಯ ನಿನ್ನ ಮೂಲಗದಲ್ಲಿರುತ್ತದೆ. ನಿನ್ನ ಆ ಸಾಮ್ರಾಜ್ಯದ ರಾಜನಾಗಿ ನೀನು ಈ ಸಾಮ್ರಾಜ್ಯವನ್ನ ಆಡಳಿತ ಮಾಡ್ತೀಯ. ಸೊ ಇಂತಹ ಕಡು ವಿಲಾಸವ ಬಿಸುಟು, ಇಂಥ ಒಂದು ಆರಾಮಾಗಿರುವಂತಹ ಇಂಥ ವಿಲಾಸ ಜೀವನವನ್ನ, ಸುಖ ಸಂತೋಷದ ಜೀವನವನ್ನ ಬಿಸಾಕಿ ಬಿಟ್ಟು ಹಾಕಿ, ಕುರುಪತಿ ಅಂದ್ರೆ ಕುರು ವಂಶಕ್ಕೆ ಈಗ ದೊಡ್ಡವನು ದುರ್ಯೋಧನ ನುಡಿಸಿ, ದುರ್ಯೋಧನ ಹೇಳಿದ ಕೂಡಲೇ ಜಿಯಾ ದೇವರೇ ರಾಜನೇ ಅಂತ ಹೇಳಿ, ಜಿಯಾ ಅಸಾಧವೆಂಬುದು ಆತ ಕರೆದ ಕೂಡಲೇ ಓಡಿ ಹೋಗ್ತೀಯಲ್ಲ, ಇದು ನಿನಗೆ ಕಷ್ಟ ಸಾಧ್ಯ, ಬೇಡ ಇಂಥ ಕೆಲಸ ಮಾಡೋದು ಇನ್ ಮುಂದೆ ಬೇಡ, ಕಷ್ಟ ನಿನಗೆಂದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಬಿಟ್ಟು ಒಂದ್ ಕಡೆಗೆ ಕೌರವರ ಸಮೂಹ, ಮತ್ತೊಂದ್ ಕಡೆಗೆ ಪಾಂಡವರ ಸಮೂಹ, ಇವ್ರ ಜೊತೆಗೆ ಮಾದ್ರ, ಮಾಗಧ, ಯಾದವರ ಎಲ್ಲ ಸಮೂಹಗಳ ಮಧ್ಯೆ ನೀನು ಓಲಗದಲ್ಲಿ ರಾರಾಜಿಸ್ತೀಯ. ಇದನ್ನೆಲ್ಲ ಇಂಥ ಸುಖದ ಸುಪ್ಪತ್ತಿಯಲ್ಲಿರುವಂತಹ ಸಾಮ್ರಾಜ್ಯದ ಅರಸನಾಗುವ ಬದಲಾಗಿ ಇದನ್ನ ಹೊರತುಪಡಿಸಿ ನೀನು ದುರ್ಯೋಧನ ಕರೆದ ಕೂಡಲೇ ಹೋಗಿ ನಿಂತ್ಕೊಂಡು ಜಿಯಾ ನೀ ಹೇಳಿದ ಕೆಲಸವನ್ನ ಮಾಡ್ತೀನಿ, ಏನ್ ಹೇಳು ಅಂತ ಕೇಳೋದು ನಿನಗೆ ಕಷ್ಟ, ಆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಶ್ರೀಕೃಷ್ಣ ಪದೇ ಆತನಿಗೆ ತನ್ನ ಜೀವನದ ವೃತ್ತಾಂತವನ್ನ ನಿಧಾನವಾಗಿ ಹೇಳಿ ಒಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾನೆ. ಓಕೆ, ನಿನ್ನೆ ಕಳೆದ ತರಗತಿಯಲ್ಲಿ 5 ಪದ್ಯಗಳ ಭಾಗಗಳನ್ನು ನೋಡಿದ್ವಿ. ಇವತ್ತು 6ನೇ ಪದ್ಯದ ಭಾಗವನ್ನ ನೋಡೋಣ. ಸೊ 5ನೇ ಪದ್ಯದ ಭಾಗವನ್ನ ನಾವು ನೋಡುವಾಗ ಅಲ್ಲಿ ರಾಜ್ಯದ ಬಗ್ಗೆ, ರಾಜ್ಯವನ್ನ ನಾನು ನಿನಗೆ ಕಟ್ತೀನಿ ಅಂತೇಳಿ ಶ್ರೀಕೃಷ್ಣ ಹೇಳ್ತಾ ಇರ್ತಾನೆ. ಜೊತೆಗೆ ಏನ್ ಹೇಳ್ತಾನೆ, ನೀನು ಬೇರೆ ಯಾರು ಅಲ್ಲ, ಪಾಂಡವರ ಜ್ಯೇಷ್ಠ ಸುಪುತ್ರ. ಸೊ ಪಾಂಡವರ ಕುಲದಲ್ಲಿ ಹುಟ್ಟಿದವನು, ಇಡೀ ಈ ಸಾಮ್ರಾಜ್ಯಕ್ಕೆ ಆಧಿಪತ್ಯ ನೀನೇ ಹೊಂದಬೇಕು ಅಂತೇಳಿ ಶ್ರೀಕೃಷ್ಣ ತನಗೆ ಮನವೊಲಿಸ್ತಾ ಇದ್ದಾನೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನಪ್ಪಾ ಅಂದ್ರೆ, ಶ್ರೀಕೃಷ್ಣನಿಗೆ ಕರ್ಣನ ಮೇಲೆ ಅಗಾಧವಾದಂತ ಬಹಳಷ್ಟು ನಂಬಿಕೆ ಇತ್ತು. ಏನ್ ನಂಬಿಕೆ ಇತ್ತು ಅಂತಂದ್ರೆ, ಕರ್ಣನಲ್ಲಿ ಅಗಾಧವಾದ ಶಕ್ತಿ ಇದೆ, ಮತ್ತೆ ಬಿಲ್ವಿದ್ಯೆಯಲ್ಲಿ ಬಹಳಷ್ಟು ನಿಪುಣನಾಗಿದ್ದಾನೆ, ಪಾಂಡವರಲ್ಲಿ ಹೋಲಿಕೆ ಮಾಡಿದ್ರೆ ಶಕ್ತಿಶಾಲಿ ಅಂತ ಗೊತ್ತಿತ್ತು ಶ್ರೀಕೃಷ್ಣನಿಗೆ. ಹಾಗಾಗಿ ಪಾಂಡವರನ್ನ ಕರ್ಣನಿಂದ ಕಾಪಾಡಬೇಕು ಅಂತ ಹೇಳಿ ಒಂದ್ ಕಡೆಗೆ ಆತರ ವಿಚಾರ ಮಾಡಿದ್ರೆ, ಇನ್ನೊಂದ್ ಕಡೆಗೆ ಏನ್ ವಿಚಾರ ಮಾಡ್ತಾನೆ, ಕರ್ಣ ಅಧರ್ಮದ ಪಕ್ಷದಲ್ಲಿದ್ದಾನೆ, ಹೇಗಾದ್ರೂ ಮಾಡಿ ಆತನನ್ನ ಧರ್ಮದ ಪಕ್ಷಕ್ಕೆ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಕರ್ಣನಿಗೆ ಪದೇ ಹೇಳ್ತಾ ಇದ್ದಾನೆ, ನೀನು ಪಾಂಡವರ ಕುಲದಲ್ಲಿ ಜನಿಸಿದವನು ಅಂತ ಹೇಳಿ ಆತನ ಜನ್ಮ ವೃತ್ತಾಂತವನ್ನ ಹೇಳ್ತಾ ನೀನೇನಾದ್ರೂ ನಾನು ಹೇಳಿದ್ದನ್ನ ಒಪ್ಪಿಕೊಂಡ್ರೆ ನೀನು ಒಂದ್ ಕಡೆಗೆ ಪಾಂಡವರು, ಮತ್ತೊಂದ್ ಕಡೆಗೆ ಕೌರವರು, ಇಂಥ ಜನರ ಓಲೈಸುವಂತ ಗದ್ದುಗೆಯಲ್ಲಿ ನೀನು ಕೂತ್ಕೊಳ್ತೀಯ. ಜೊತೆಗೆ ಈ ಗದ್ದುಗೆಯಲ್ಲಿ ಬಲಕ್ಕೆ ಪಾಂಡವರು, ಎಡಕ್ಕೆ ಕೌರವರು, ಅವರ ಮಧ್ಯದಲ್ಲಿ ನೋಡಿ ಕೌರವೇಂದ್ರನ ಗಡಣ, ಎಡದ ಮೈಯಲ್ಲಿ ಕೌರವೇಂದ್ರರು, ಬಲದಲ್ಲಿ ಪಾಂಡುತನಯರು, ಮತ್ತೆ ಅದ್ರ ಜೊತೆಗೆ ಯಾದವರು, ಮಾದ್ರ, ಮಗಧ ಎಲ್ಲಾ ರಾಜಮನೆತನಗಳು ನಡುವೆ ನೀನು ಓಲಗದಲ್ಲಿ ಕೂತ್ಕೊಳ್ತೀಯ. ಅಂದ್ರೆ ರಾಜ್ಯಸಭೆಯಲ್ಲಿ ನೀನು ಮಧ್ಯದಲ್ಲಿರ್ತೀಯ. ನೀನೇ ಇದಕ್ಕೆ ಜ್ಯೇಷ್ಠ ಸುಪುತ್ರನಾಗಿರೋದ್ರಿಂದಾಗಿ, ಇವರ ಕುರುವಂಶಕ್ಕೆ ಜ್ಯೇಷ್ಠ ಸುಪುತ್ರ ನೀನಾಗಿರೋದ್ರಿಂದಾಗಿ ನೀನೇ ಅದರಲ್ಲಿ ರಾಜನಾಗ್ತೀಯ ಅಂತ ಹೇಳಿ ಶ್ರೀಕೃಷ್ಣ ಪದೇ ಆತನಿಗೆ ಹೇಳ್ತಾ ಇದ್ದಾನೆ. ಆದ್ರೆ ಈ ಮಾತುಗಳನ್ನ ಕರ್ಣ ಕೇಳ್ತಾ ಎಷ್ಟು ಕಷ್ಟ ಅನಿಸ್ಬಿಡ್ತು ಅಂದ್ರೆ, ಸುಮಾರು ವರ್ಷಗಳಿಂದ ತಾನು ಯಾರು ಅಂತ ಗೊತ್ತಿಲ್ಲದೆ ಇರುವಂತ ಕರ್ಣ ಏಕಾಏಕಿ ಒಂದೇ ಬಾರಿಗೆ ಶ್ರೀಕೃಷ್ಣನ ಮಾತುಗಳನ್ನ ಕೇಳಿದ ಕರ್ಣನಿಗೆ ಹೆಂಗಾಯ್ತು ಅಂದ್ರೆ, ಸಿಡ್ಲು ಬಡೆದಂತ ಆಯ್ತು. ನಾವು ಬರೇ ಸಿಡ್ಲು ಹೊಡೆಯೋದು ಸೌಂಡನ್ನ ಕೇಳಿರ್ತೀವಿ, ಎಲ್ಲೋ ದೂರದಲ್ಲಿ ಕೇಳಿರ್ತೀವಿ. ಆ ಸಿಡಿಲೇ ನನ್ನ ಮೇಲೆ ಬಿದ್ದಾಗ ಹೆಂಗಾಗುತ್ತೋ ಆ ತರದ ವಿಷಯವನ್ನ ಕರ್ಣ ಕೇಳಿದಂಗಾಯ್ತು. ಯಾಕೆ ಅಂತಂದ್ರೆ, ಇಲ್ಲಿವರೆಗೂ ತನ್ನ ತಂದೆ ಯಾರು, ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರುವ ಕರ್ಣ ಇನ್ನೇನು ಕುರುಕ್ಷೇತ್ರ ಯುದ್ಧ ಮಾಡಬೇಕಾಗಿದೆ, ಕುರುಕ್ಷೇತ್ರ ಯುದ್ಧಕ್ಕೆ ಅಣಿಯಾಗಬೇಕಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ
ಎಂಥ ವಿಷಯವನ್ನ ಹೇಳಿಬಿಟ್ನಲ್ಲ ಅನ್ನುವಂತ ಸಂಕಟ ಆತನ ಮನಸ್ಸಿನಲ್ಲಿ ಆಗ್ತಾ ಇದೆ. ಜೊತೆಗೆ ಈ ವಿಷಯ ಕೇಳಿದ ಕೂಡಲೇ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ನಿನಗೆ ಒಂದು ₹1,00,00,000 ಲಾಟ್ರಿ ಬಂದದಂದ್ರೆ ಸಾಕು ಎಷ್ಟೋ ಖುಷಿ ಆಗ್ತಾನೆ. ಎಷ್ಟೋ ಜನ ಆ ವಿಷಯ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರ. ಈಗ ಇಲ್ಲಿ ಕರ್ಣನಿಗೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರುವ ಸಾಮ್ರಾಜ್ಯ ಹಸ್ತಿನಾಪುರವೇ ನಿನ್ನ ಹತ್ರ ಬರುತ್ತೆ ಅಂದ್ರೂ ಕೂಡ ಕರ್ಣ ಹಸ್ತಿನಾಪುರದ ಒಡೆಯನಾಗ್ತೀನಿ ಅಂತ ಆಲೋಚನೆ ಮಾಡೋದಕ್ಕಿಂತ ನಾನು ಒಬ್ಬರ ಹತ್ರ ನನ್ನಿಂದ ಒಬ್ಬರಿಗೆ ಮೋಸ ಆಗುತ್ತಲ್ಲ ಅನ್ನುವಂತ ಆಲೋಚನೆ ಮಾಡತೊಡಗಿದ. ನೋಡಿ, ಕರ್ಣನ ಆ ನಿಷ್ಠೆ ನ್ಯಾಯ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ಕುಮಾರವ್ಯಾಸ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಯಾಕೆಂದ್ರೆ ಕರ್ಣ ಮನಸ್ಸು ಮಾಡಿದ್ರೆ ಕೃಷ್ಣ ಹೇಳಿದ ಕೂಡಲೇ ಆಯ್ತು ನಾನು ರಾಜ್ಯಭಾರ ಮಾಡ್ತೀನಿ ಒಪ್ಸು ಅಂತ ಹೇಳಿಬಿಡ್ಬೋದಾಗಿತ್ತು. ಆದ್ರೆ ಶ್ರೀಕೃಷ್ಣ ನೀನು ಇಡೀ ಕುರುವಂಶಕ್ಕೆ ಅಧಿಪತಿ ಆಗ್ತಿದಿ ಅಂತ ಹೇಳಿದ ಕೂಡಲೇ ಆತನ ಮನಸ್ಸಿನಲ್ಲಿ ಹೆಂಗಾಗ್ಬಿಡ್ತಂದ್ರೆ ಜನ್ಮ ವೃತ್ತಾಂತವನ್ನ ಕೇಳಿ ನನಗೆ ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ಶ್ರೀಕೃಷ್ಣನಿಗೆ ಏನು ಹೇಳಕ್ ಆಗ್ತಾ ಇಲ್ಲ. ಮತ್ತೆ ಹೇಳ್ತಾನೆ ಶ್ರೀಕೃಷ್ಣ ಹೇಳ್ತಾನೆ, ಇಂಥ ಓಲಗದ ಮಧ್ಯದಲ್ಲಿ ಇರ್ಬೇಕಾದ ನೀನು ಆ ದುರ್ಯೋಧನ ಹೇಳಿದ ಕೂಡಲೇ ಕೈ ಕಟ್ಕೊಂಡು ಹೋಗಿ ನಿಲ್ಲೋದು ನಿನಗೆ ಎಷ್ಟು ಸರಿ, ನಿನಗೆ ಬಹಳ ಕಷ್ಟ ಆಗತ್ತೆ, ಬೇಡ ನಾ ಹೇಳಿದ ಕೇಳು ಅಂತೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಹೇಳಿದ ಕೂಡಲೇ ಏನಾಯ್ತು ನೋಡಿ, ಕರ್ಣನ ಪರಿಸ್ಥಿತಿ ಎಷ್ಟು ಅದ್ಭುತವಾಗಿ ಕುಮಾರವ್ಯಾಸ ವರ್ಣಿಸಿದ ನೋಡಿ. ಕೊರಳ ಸೆರೆ ಹಿಗ್ಗಿದವು ಭೃಗುಜಲ ಉರವಣಿಸಿ ಕಡು ನೊಂದ ನಕಟ ಕುರುಪತಿಗೆ ಕೇಡಾದುದೆಂದನು ಮನದೊಳಗೆ ಹರಿಯ ಹಾಗೆ ಹೊಗೆದೋರು ದೂರಹೋದೆ ಬರಿದೆ ಓಹುದೆ ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಸೊ ಇಲ್ಲಿ ಏನಂತ ಹೇಳ್ತಾನೆ ಕವಿ, ಎಷ್ಟು ಅದ್ಭುತವಾಗಿ ವರ್ಣಿಸ್ತಾ ಇದ್ದಾನೆ. ಯಾವಾಗ ಶ್ರೀಕೃಷ್ಣ ನೀನು ಈ ಪಾಂಡವರ ಅಥವಾ ಕೌರವರ ಈ ಕುರು ವಂಶಕ್ಕೆ ನೀನೇ ಹಿರಿಯ, ನೀನು ಇದರ ಆಧಿಪತ್ಯವನ್ನ ವಹಿಸ್ಕೋ ಅಂತ ಯಾವಾಗ ಕೃಷ್ಣ ಹೇಳ್ಬಿಟ್ಟ, ಆತನ ಜನ್ಮ ವೃತ್ತಾಂತವನ್ನ ಹೇಳ್ಬಿಟ್ಟ, ಆತನಿಗೆ ಏನ್ ಹೇಳ್ಬೇಕು ತಿಳಿತಾ ಇಲ್ಲ. ಕೊರಳ ಸೆರೆ ಹಿಗ್ಗಿದವು ಅಂದ್ರೆ ಅವನಿಗೆ ಗದ್ಗದಿತವಾಗ್ತಾ ಇದ್ದಾನೀಗ. ಆ ವಿಷಯ ಕೇಳಿದ ಕೂಡಲೇ ಮನಸ್ಸೆಲ್ಲ ಅವನಿಗೆ ಕೊರಳಲ್ಲಿರುವಂತ ನರಗಳೆಲ್ಲ ಹಿಗ್ಗುತ್ತಾ ಇದ್ದಾವೆ. ನೋಡಿ, ಮನುಷ್ಯನಿಗೆ ಯಾವಾಗ್ಲೂ ಬಹಳಷ್ಟು ಸಂತೋಷವಾದಾಗೂ ಕಣ್ಣಾಗ ನೀರ್ ಬರ್ತಾವ. ಒಮ್ಮೆಲೆ ನಿನಗೊಂದು 100 ಕೋಟಿ ಲಾಟ್ರಿ ಹೊಡೆದಿದೆ ಅಂದ್ಬಿಟ್ರೆ ಆ ಸಂತೋಷವನ್ನ ತಡ್ಕೊಳಕ್ ಆಗದೆ ಇರುವಾಗ ನಮ್ಮಲ್ಲಿರುವಂತ ನರಗಳು ಮತ್ತು ಆ ವಿಷಯ ಕೇಳಿದ ಕೂಡ ಬ್ರೇನ್ ಏನ್ ಮಾಡುತ್ತೆ, ಅದನ್ನ ಬೇಗ ಅರಗಿಸ್ಕೊಳಕ್ ಆಗಲ್ಲ, ಆ ವಿಷಯನ ಅರಗಿಸ್ಕೊಳಕ್ ಆಗಲ್ಲ. ಒಂದು ಅತಿಯಾದ ಸಂತೋಷದ ವಿಷಯ ಮತ್ತು ಅತಿಯಾದ ದುಃಖದ ವಿಷಯ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ಏಕ್ದಮ್ ನಮ್ಗೆ ಯಾರಾದ್ರೂ ಒಂದು ದೊಡ್ಡ ದುಃಖದ ವಿಷಯ ಹೇಳಿದ ಕೂಡಲೇ ನಮಗ್ ಗೊತ್ತಿಲ್ದಂಗೆ ಕಣ್ಣಾಗ ನೀರ್ ಬಂದ್ಬಿಡ್ತಾವ. ನಮ್ಗೆ ಗೊತ್ತಿಲ್ದಂಗೆ ಆ ದುಃಖದ ಮಡುವಿನಲ್ಲಿ ನಾವು ತೇಲ್ತೀವಿ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಆ ಕಣ್ಣಲ್ಲಿರುವಂತ ನೀರು ಯಾವ ತರ ಬರ್ತಾವಂತಂದ್ರೆ ಅನ್ಕಂಟ್ರೋಲ್ಡ್, ಕಂಟ್ರೋಲ್ ಮಾಡಕ್ ಆಗಲ್ಲ, ಆ ಲೆವೆಲ್ಗೆ ನೀರು ಬರಕ್ ಸ್ಟಾರ್ಟ್ ಆದವು. ಆತನ ಕೊರಳೆಲ್ಲ ಬಿಗಿದು ಮೈಯೆಲ್ಲ ಅಂದ್ರೆ ರೋಮಾಂಚನ ಆಗ್ತಾ ಇದೆ ಆತಗೆ. ಆ ಕೊರಳ ಏನ್ ಹೇಳ್ತಾರೆ ನೋಡಿ ಕುಮಾರವ್ಯಾಸ, ಕೊರಳ ಸೆರೆ ಅಂದ್ರೆ ಕೊರಳಲ್ಲಿರುವಂತಹ ಮೈಯಲ್ಲಿರುವಂತಹ ಮುಖದಲ್ಲಿರುವಂತಹ ಆ ನರಗಳೆಲ್ಲ ಹಿಗ್ಗುತ್ತಾ ಇದಾವೆ, ಬಿಕ್ಕಿ ಆಗ್ತಾ ಇದಾವೆ. ಯಾಕಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಭೃಗುಜಲ ಉರವಣಿಸಿ ಆ ಗಟ್ಟಿ ಆಗುವ ಹೊಡೆತಕ್ಕೆ ಕಣ್ಣಾಗ ನೀರು ಧಾರಾಕಾರವಾಗಿ ಹರಿಯಕತ್ ಬಿಡ್ತದೆ. ಯಾಕೆ ಹರಿತಿರ್ಬೋದು, ಇಲ್ಲಿ ಸಂತೋಷಕ್ಕ ಏನು ದುಃಖಕ್ಕ ಅಂತ ವಿಚಾರ ಮಾಡಿದ್ರೆ ಆತನಿಗೆ ತೊಳಲಾಟ ಸ್ಟಾರ್ಟ್ ಆಗ್ಬಿಡ್ತೀವಿ. ಈಗ ಆತ ಯಾವ್ದಕ್ಕಂತ ಆಳ್ಬೇಕು, ನನಗೆ ನನ್ನ ತಂದೆ ತಾಯಿ ಯಾರು ಅಂತ ಅನ್ನುವಂತ ಖುಷಿಗಳಬೇಕು, ಗೊತ್ತಾಯ್ತು ಅನ್ನುವಂತ ಖುಷಿಗಳಬೇಕು. ಏನ್ ನನಗೆ ಇಲ್ಲಿವರೆಗೂ ಸುಮಾರು ವರ್ಷಗಳವರೆಗೆ ನನ್ನನ್ನ ಕಾಪಾಡಿ ನನಗೊಂದು ಸ್ಥಾನವನ್ನ ಕೊಟ್ಟಂತಹ ದುರ್ಯೋಧನನಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಳ್ಬೇಕು, ಗೊತ್ತಾಗ್ತಾ ಇಲ್ಲ. ವಿಷಯ ಕೇಳಿದ ಕೂಡಲೇ ತನ್ನ ನಿಜ ಜೀವನದ ತನ್ನ ಹುಟ್ಟಿನ ಗುಟ್ಟನ್ನ ಗೊತ್ತಾದ ಕೂಡಲೇ ಆತನಿಗೆ ಕಣ್ಣಾಗ ನೀರು ಧಾರಾಕಾರವಾಗಿ ಸೋರಕತ್ತು ಕರ್ಣನಿಗೆ.
ಅವನು ಏನ್ ಹೇಳ್ಬೇಕಂತ ಶ್ರೀಕೃಷ್ಣನಿಗೆ ಹೇಳಕ್ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ಬಹಳ ನೋವನ್ನ ಅನುಭವಿಸ್ತಾ ಇದ್ದಾನೆ, ಸಂಕಟ ಆಗ್ತಾ ಇದೆ, ಮನಸ್ಸಿಗೆ ನೋವು ಆಗ್ತಾ ಇದೆ. ಅವನಿಗೆ ಏನ್ ಹೇಳ್ಬೇಕು ಅನ್ನೋದು ಆಗ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾನೆ. ಆ ನೋವನ್ನ ತೋಡ್ಕೊಳಕ್ ಆಗ್ತಾ ಇಲ್ಲ. ಮನಸ್ಸಿನಲ್ಲೇ ನೋವನ್ನ ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ತಾ ತಾನೇ ಮನಸ್ಸಿನಾಗ ಹೇಳ್ಕೊಳ್ತಾನೆ. ಏನಂತ ಹೇಳ್ತಾನೆ ನೋಡಿ, ಶ್ರೀಕೃಷ್ಣಗೆ ಹೇಳಕ್ ಆಗ್ತಾ ಇಲ್ಲ. ಮನಸ್ಸು ಬಾಯಿಂದ ಆ ಗಂಟ್ಲೆಲ್ಲ ಒಣಗಿದಂಗಾಗಿ ಆತನಿಗೆ ಮಾತುಗಳೇ ಬರ್ತಾ ಇಲ್ಲ. ಮನಸ್ಸಿನಲ್ಲಿ ಹೇಳ್ತಾ ಇದ್ದಾನೆ, ಕುರುಪತಿಗೆ ಕೇಡಾದುದು. ಅಯ್ಯೋ, ಕುರುಪತಿ, ಇಲ್ಲಿ ಕುರು ವಂಶಕ್ಕೆ ಈಗ ಸದ್ಯಕ್ಕೆ ಇರುವಂತವನು ಅಂದ್ರೆ ದುರ್ಯೋಧನ. ಅಯ್ಯೋ, ನೀನ್ ಈ ವಿಷಯ ಹೇಳಿ ಅಂದ್ರೆ ಮನಸ್ಸಿನಲ್ಲಿ ಶ್ರೀಕೃಷ್ಣ ಹೇಳುವ ಆ ಜನ್ಮ ವೃತ್ತಾಂತವನ್ನ ಕೇಳಿ ಮನಸ್ಸಿನಲ್ಲಿ ಕರ್ಣ ಹೇಳ್ತಾ ಇದ್ದಾನೆ, ನಾನು ಈ ವಿಷಯವನ್ನ ಕೇಳಿ ಕುರುಪತಿಗೆ ಕೆಟ್ಟದ್ದಾಗ್ಬಿಡ್ತು. ಈ ವಿಷಯವನ್ನ ನಾನು ಕೇಳಿರ್ಲಿಲ್ಲಪ್ಪ ಅಂತಂದ್ರೆ ನಾನು ಯುದ್ಧ ಭೂಮಿಯಲ್ಲಿ ಬಹಳಷ್ಟು ಅದ್ಭುತವಾಗಿ ಯುದ್ಧ ಮಾಡ್ತಾ ಇದ್ದೆ. ಇದು ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ನನಗೆ ಸಂತೋಷಕ್ಕಿಂತ ಸಂಕಟನೇ ಹೆಚ್ಚಾಗ್ತಾ ಇದೆ. ಅಯ್ಯೋ, ಕುರುಪತಿಗೆ ಕೇಡಾದುದು, ಕೆಟ್ಟದ್ದಾಗೋಯ್ತು. ಯಾಕೆ ಕೆಟ್ಟದ್ದಾಯ್ತು ಅಂದ್ರೆ ನನಗೆ ಯಾರು ಅನ್ನೋದು, ಪಾಂಡವರು ಯಾರು ಅನ್ನೋದು ಗೊತ್ತಾಗ್ಬಿಡ್ತು. ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ. ತನ್ನ ಮನದೊಳಗೆ ಏನ್ ಅನ್ಕೊಂಡ, ಕುರುಪತಿಗೆ ಕೇಡಾದುದು ಅಂತ ಅನ್ಕೊಂಡು ಹರಿಯ ಹಾಗೆ ಹೊಗೆದೊರಹುವುದೇ. ನೋಡಿ, ಈ ಹರಿ ಏನಿದಲ್ಲ, ಈ ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮದ ವೃತ್ತಾಂತವನ್ನ ಹೇಳಿ, ತನ್ನ ಜನ್ಮದ ವೃತ್ತಾಂತವನ್ನ ಹೇಳಿದಾನ ಅಷ್ಟೇ ಅಲ್ಲ, ಈ ಜನ್ಮದ ವೃತ್ತಾಂತವನ್ನ ಯಾಕೆ ಹೇಳ್ತಾ ಇದ್ದೇನಂತ ಕೂಡ ಶ್ರೀಕೃಷ್ಣ ಯಾಕೆ ತನ್ನ ಜನ್ಮದ ವೃತ್ತಾಂತವನ್ನ ಹೇಳ್ತಾ ಇದ್ದಾನಂತ ಆಲೋಚನೆ ಮಾಡ್ತಾ ಇದ್ದಾನೆ. ಕಾರಣ ಯಾಕೆಂದ್ರೆ ಆತನ ಹಾಗೆ ಆತನ ದ್ವೇಷ, ಶ್ರೀಕೃಷ್ಣನ ದ್ವೇಷ ಏನಿದೆ, ಅಧರ್ಮೀಯರನ್ನ ನಾಶಪಡಿಸಬೇಕು ಅನ್ನೋದು ಶ್ರೀಕೃಷ್ಣನ ದ್ವೇಷ. ಅಧರ್ಮೀಯರನ್ನ ನಾಶಪಡಿಸಬೇಕು, ಅಧರ್ಮೀಯರನ್ನ ಸಂಹಾರ ಮಾಡಬೇಕು ಅಂತ ನಿಂತುಕೊಂಡಿರುವಂತ ಶ್ರೀಕೃಷ್ಣ ಈಗ ಆ ಪರಿಸ್ಥಿತಿ ಹೆಂಗ ಆಗ್ತಾ ಇದೆ ಅಂತಂದ್ರೆ ಶ್ರೀಕೃಷ್ಣನಿಗೆ ಆ ದ್ವೇಷ ಹೊಗೆ ಆಡ್ತಾ ಇದೆ. ದ್ವೇಷದ ಹೊಗೆ ಆಡ್ತಾ ಇದೆ. ದ್ವೇಷದ ಹೊಗೆ ಯಾವ ತರ ಆಡ್ತೀಗ, ಕರ್ಣನಿಗೆ ಜನ್ಮದ ನಿಜ ವೃತ್ತಾಂತವನ್ನ ಹೇಳಿ ಆ ಬೆಂಕಿಯ ಹೊಗೆ ಆಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ. ಗೊತ್ತಾಯ್ತು ಕರ್ಣನಿಗೆ, ಗೊತ್ತಾಯ್ತು ಏನಂದ್ರೆ ಕುರುವಂಶದಲ್ಲಿರುವಂತಹ ದುರ್ಯೋಧನನ ಆ ಕೌರವರ ಸೇನೆಯನ್ನ ಉಳಿಸೋದಿಲ್ಲ ಶ್ರೀಕೃಷ್ಣ. ನನ್ನಿಂದ ಆರಂಭ ಮಾಡಿದ್ದಾನೆ. ಏನಂದ್ರೆ ಆ ಹೊಗೆ ದೂಹುದೇ, ಬರಿದೆ ಹೋಹುದೇ, ಅಂದ್ರೆ ಅದು ಇಡೀ ಕೌರವರ ವಂಶವನ್ನ ಸುಡದೆ ಬಿಡದಿಲ್ಲ. ಆ ಬೆಂಕಿ, ಯಾರ ಬೆಂಕಿ? ಶ್ರೀಕೃಷ್ಣನ ದ್ವೇಷವೆಂಬ ಬೆಂಕಿ ಆ ಇಡೀ ಕೌರವರ ಸೈನ್ಯವನ್ನ, ಕೌರವರನ್ನ ಸುಟ್ಟು ಹಾಕದೆ ಬಿಡಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿ ತನ್ನ ಮನಸ್ಸಿಗೆ ನಂದುಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಎಂತ ಪರಿಸ್ಥಿತಿಯಲ್ಲಿ ಇಷ್ಟು ದಿವಸಕ್ಕೆ ಮುಂಚೆ ಹೇಳ್ಬೋದಾಗಿತ್ತು ಶ್ರೀಕೃಷ್ಣ, ಯಾವಾಗೋ ಹೇಳ್ಬೋದಾಗಿತ್ತು. ನೀನು ಪಾಂಡವರ ಕುಲದಲ್ಲಿ ಅಲ್ಲಿ ಸಭೆಯಲ್ಲಿ ನಡೆದಾಗ, ಒಂದ್ಸಲ ಯುದ್ಧ ಭೂಮಿಯಲ್ಲಿ ನಡೆದಾಗ ಹೇಳ್ಬೋದಾಗಿತ್ತು. ಸ್ವತಃ ಕುಂತಿ ಕೂಡ ಅಲ್ಲೇ ಇದ್ಲು. ಶ್ರೀಕೃಷ್ಣನಿಗೆ ಗೊತ್ತಿತ್ತು ಈ ವಿಷಯ, ಹೇಳ್ಬೋದಾಗಿತ್ತು. ಇಷ್ಟು ವರ್ಷಗಳವರೆಗೆ ಕಾಯುವಂತ ಅವಶ್ಯಕತೆ ಏನಿತ್ತು? ಯಾವಾಗ ಕುರುಕ್ಷೇತ್ರ ಯುದ್ಧ ನಡಿಲೇಬೇಕು, ಇನ್ನು ನಡೀತದೆ ಅಂತ ಹೇಳಿದಾಗ ಈ ಕೆಲಸ ಮಾಡ್ತಾ ಇದ್ದಾನಂದ್ರೆ ಇದು ದ್ವೇಷದ ಹೊಗೆ. ಈ ದ್ವೇಷದ ಹೊಗೆ ಬೆಂಕಿಯ ರೂಪದಲ್ಲಿದೆ. ಈ ಬೆಂಕಿ ಇಡೀ ಕುರುವಂಶವನ್ನ, ಅಂದ್ರೆ ಕೌರವರ ವಂಶವನ್ನ ನಾಶ ಪಡೆದೆ ಮೋಸ್ಟ್ಲಿ ಬಿಡಂಗಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಸ್ವತಃ ಕರ್ಣ ತನ್ನ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾನೆ. ಓಹುದೇ, ತನ್ನ ವಂಶವನ್ನ ಅರುಹಿ ಕೊಂದನು, ಹಲವು ಮಾತೇನೆಂದು ಚಿಂತಿಸಿದ. ಅದನ್ನ ಇಡೀ ಕೌರವರ ವಂಶವನ್ನ ಬೆಂಕಿಗೆ ಈಡು ಮಾಡಿ ಶ್ರೀಕೃಷ್ಣ ಸರ್ವನಾಶ ಮಾಡದೇನೆ ಮೋಸ್ಟ್ಲಿ ಬಿಡಂಗಿಲ್ಲ, ಬಿಡತರ ಕಾಣ್ತಾ ಇಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ನೊಂದುಕೊಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಕಂಟಿನ್ಯೂ ಕಣ್ಣಾಗ ನೀರು ಬರ್ತಾ ಇದ್ದಾವೆ. ಇನ್ನ ಆ ಶ್ರೀಕೃಷ್ಣನಿಗೆ ಏನ್ ಹೇಳಿದ್ರೆ ಏನ್ ಲಾಭ ಅದ? ಏನ್ ಆತನ ಜೊತೆಗೆ ಮಾತಾಡ್ಬೇಕು? ಇದ್ದು ಸತ್ಯವನ್ನ ಹೇಳಿಬಿಟ್ಟ. ಈಗ ನನ್ನ ಜನ್ಮದ ವೃತ್ತಾಂತವನ್ನ ಹೇಳಿಬಿಟ್ಟನ. ಈ ಜನ್ಮದ ವೃತ್ತಾಂತವನ್ನ ಕೇಳಿಯೂ ನಾನು ಪಾಂಡವರ ಜೊತೆಗೆ ಹೆಂಗ್ ಯುದ್ಧ ಮಾಡ್ಬೇಕು ಅಂತ ತನ್ನ ಮನಸ್ಸಿನಾಗೆ ನೊಂದುಕೊಳ್ತಾ ಇದ್ದಾನೆ. ನೋಡಿ ಮುಂದೆ ಏನ್ ಹೇಳ್ತಾ ನೋಡಿ. ಈ ಆಲೋಚನೆ ಮಾಡ್ತಾ ಸುಮ್ನೆ ಕುತ್ಕೊಂಡು ಕಣ್ಣಾಗ ನೀರು ಬರ್ತಾ ಇದಾವೆ. ಇದನ್ನ ಶ್ರೀಕೃಷ್ಣ ಗಮನಿಸಿದ. ಶ್ರೀಕೃಷ್ಣ ಯಾವಾಗ ಕರ್ಣ ತನ್ನ ವಿಷಯವನ್ನೆಲ್ಲ ತಿಳಿದುಕೊಂಡ್ಕೊಳ್ಳಿ ಆತಗೆ ಮಾತಾಡಕ್ ಆಗ್ಲಿಲ್ಲ, ಗದ್ಗದಿತನಾದ. ಧ್ವನಿ ಸರಿಯಾಗಿ ಬರ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ. ಅವನಿಗೆ ಏನ್ ಹೇಳ್ಬೇಕು ಅಂತ ಉತ್ತರ ಇಲ್ಲ. ಈಗ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಏನಂತ ಹೇಳ್ಬೇಕು? ಇದ್ದು ಸತ್ಯವನ್ನ ಹೇಳಿಬಿಟ್ಟಿದ್ದಾನೆ, ಅದು ತಪ್ಪಾದಂತ ವಿಷಯವನ್ನ ಹೇಳಿದಾನಂತೂ ಹೇಳಕ್ ಬರ್ತಾ ಇಲ್ಲ. ಈಗ
ನೀ ಕೆಟ್ಟದ್ದು ಹೇಳಿದೆ ಅಂತಾನೂ ಹೇಳಕ್ ಆಗ್ತಾ ಇಲ್ಲ. ಸುಮ್ನೆ ಕಣ್ಣಾಗ ನೀರು ಬರ್ತಾ ಇದೆ. ಇದನ್ನ ಅರಿತಂತಹ ಶ್ರೀಕೃಷ್ಣ, ಏನು ಹೇಳೈ ಕರ್ಣ, ಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಕೈ ಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ, ಮರುಳುತನ ಬೇಡಾನು ನಿನ್ನಪದಸೆಯ ಬಯಸುವವನಲ್ಲ ಕೇಳೆಂದ. ನೋಡಿ ಶ್ರೀಕೃಷ್ಣ ಏನ್ ಮಾಡ್ದ, ಅಲ್ಲಿಗೆ ಬಿಡ್ಲಿಲ್ಲ. ಯಾಕೆ ಸುಮ್ನೆ ಕೂತ್ಕೊಂಡಿದೀಯಾ, ಯಾಕೆ ಏನಾಗ್ತಾ ಇದೆ ನಿನಗೆ, ಅಳ್ತಾ ಇದೀಯಾ, ಅಳೋದನ್ನ ನೋಡ್ತಾ ಇದ್ದಾನೆ, ಆದ್ರೆ ಏನಾಗ್ತಾ ಇದೆ, ಯಾಕೆ ನೀನು ಇಂಥ ಒಂದು ಒಳ್ಳೆ ಅವಕಾಶವನ್ನ ಆ ಪಡಿ ಬಂದಂತದ್ದು, ಇಂಥ ಒಂದು ಒಳ್ಳೆ ಅವಕಾಶ ನಿನಗೆ ದೊರಕಿದೆಯಲ್ಲ, ಅದನ್ನ ವಿಚಾರ ಮಾಡಿ ನನಗೆ ಹೇಳೋದು ಬಿಟ್ಟು ನೀನ್ ಯಾಕೆ ಸುಮ್ನೆ ಕುತ್ಕೊಂಡಿದೀಯಾ, ಹೇಳು, ಏನೈ ಹೇಳೈ, ಏನು ಹೇಳೈ, ಏನಾದ್ರೆ ಏನ್ ಹೇಳು, ಈ ವಿಷಯ ಕೇಳಿದ ಮೇಲೆ ನಿನಗೆ ಏನ್ ಅನಿಸ್ತಾ ಇದೆ ಹೇಳು ಕರ್ಣ. ಚಿತ್ತ ಗ್ಲಾನಿ ಯಾವುದು, ನಿನ್ನ ಮನಸ್ಸು ಎಲ್ಲಿದೆ, ನಿನ್ನ ಆಲೋಚನೆ ಏನ್ ಮಾಡ್ತಾ ಇದೆ, ನೀನ್ ಏನ್ ವಿಚಾರ ಮಾಡ್ತಾ ಇದೀಯಾ, ಯಾಕೆ ಸುಮ್ನೆ ಕೂತ್ಕೊಂಡಿದೀಯಾ, ನಿನ್ನ ಮನಸ್ಸಿನಲ್ಲಿ ಏನ್ ಆಗ್ತಾ ಇದೆ ಹೇಳು ಕರ್ಣ, ಯಾಕೆ ಸುಮ್ನೆ ಆಗಿದೀಯಾ. ಮನಕ್ಕೆ ಕುಂತಿ ಸೂನುಗಳ ಬಸೆ ಕೈಕೊಂಬುದು ಸೇರದೆ ನಿನಗೆ, ನಿನಗೆ ನಾ ಹೇಳಿದ ವಿಷಯ ಬಹಳ ಖುಷಿ ತಂದಿಲ್ಲ. ನಿನ್ನ ಜನ್ಮ ವೃತ್ತಾಂತ ಇಲ್ಲಿವರೆಗೆ ನೀನು ಯಾರು 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 ಅಂತ ಇಷ್ಟು ದಿವಸ ತೊಳಲಾಡ್ತಾ ಇದ್ದಿ, ಮನಸ್ಸಿಗೆ ಸಂಕಟ ಪಡ್ತಾ ಇದ್ದಿ, ವೇದನೆಯಿಂದ ಅನುಭವಿಸ್ತಾ ಇದ್ದಿ. ಈಗ ನಾನು ನಿನಗೆ ಸತ್ಯವನ್ನ ಹೇಳಿದ್ದೀನಿ. ಈ ಸತ್ಯವನ್ನ ಕೇಳಿ ನಿನಗೆ ಸಂತೋಷ ಆಗಿಲ್ಲ, ನಿನ್ ಖುಷಿ ಆಗ್ತಾ ಇಲ್ಲ. ಜೊತೆಗೆ ನೀನು ಕುಂತಿ ಸೂನುಗಳು ಅಂದ್ರೆ ಕುಂತಿಯ ಮಕ್ಕಳಿಂದ, ಅಂದ್ರೆ ಪಾಂಡವರಿಂದ ಅವರ ಜೊತೆಗೆ ಸೇರಿ ನೀನು ಸಾಮ್ರಾಜ್ಯ ಭಾರ ಮಾಡೋದು, ಅವರ ಸೇವೆಯನ್ನು ತೆಗೆದುಕೊಳ್ಳೋದು ನಿನಗೆ ಇಷ್ಟ ಇಲ್ವಾ, ನೀನು ಅವ್ರ ಜೊತೆಗೆ ಜೀವನ ಮಾಡಕ್ ನಿನಗೆ ಮನಸ್ಸು ಒಪ್ತಾ ಇಲ್ವಾ, ನೀನು ಅವ್ರು ನನ್ನ ತಮ್ಮಂದಿರುವಂತ ಮನಸ್ಸು ಒಪ್ಕೊಳತಕ್ಕ ಆಗ್ತಾ ಇಲ್ವಾ ನಿನಗೆ ಅಂತ ಹೇಳಿ ಕರ್ಣನಿಗೆ ಪದೇ ಪದೇ ಶ್ರೀಕೃಷ್ಣ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ. ಅವ್ರು ಬೇರೆ ಯಾರು ಅಲ್ಲ, ಈಗ ನಾ ಹೇಳ್ತಾ ಇದ್ದೀನಲ್ಲ, ಕುಂತಿ ನಿನ್ ತಾಯಿ, ಕುಂತಿ ನಿನ್ ತಾಯಿ ಅಂದ್ಮೇಲೆ ಪಾಂಡವರು ನಿನಗೆಲ್ಲರೂ ತಮ್ಮಂದಿರೇ. ಸೊ ಅವರ ಕುಂತಿ ಮಕ್ಕಳ ಜೊತೆಗೆ ನೀನು ಜೀವನ ಮಾಡೋದಕ್ಕೆ ಇಷ್ಟಪಡಲ್ವಾ, ಅವರ ಸೇವೆಯನ್ನ ನೀನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ವಾ ಅಂತ ಕರ್ಣ ಮತ್ತೆ ಮತ್ತೆ ಕರ್ಣನಿಗೆ ಯಾರು ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ನೋಡು, ಹಾನಿ ಇಲ್ಲೆನ್ನಾಣೆ, ನಾನು ಹೇಳಿದ್ದು ಸರಿಯಾಗಿ ಆಲೋಚನೆ ಮಾಡು, ನಿನಗಿಂತ ಒಳ್ಳೆ ಅವಕಾಶ ಮತ್ತೆ ಯಾವತ್ತೂ ಸಿಗಲ್ಲ. ನಮಗೆ ಯಾರಾದ್ರೂ ಬಂದು ಒಂದು 100 ಕೋಟಿ ರೂಪಾಯಿ ಸಿಗ್ತದ ಅಂತ ಹೇಳಿದಾಗ ನಾವು ಸಂತೋಷನೂ ಪಡ್ತೀವಿ, ಜೊತೆಗೆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಆದ್ರೆ ಹಾಗಂತ ಹೇಳಿ ನಾವು ಆ ಅವಕಾಶವನ್ನ ಬಿಡ್ತೀವೋ ಇಲ್ಲೋ ನೀವೇ ಆಲೋಚನೆ ಮಾಡಿ ನೋಡಿ. ಈಗ ಇಡೀ ಬ್ರಹ್ಮಾಂಡದಲ್ಲೇ, ಇಡೀ ಭೂಮಿಯಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಅಂತಂದ್ರೆ ಹಸ್ತಿನಾಪುರ. ಅಂತ ಹಸ್ತಿನಾಪುರದ ಒಡೆಯ ನೀನ್ ಆಗ್ತಿ ಅಂತಂದ್ರೆ, ಮತ್ತೆ ಪಾಂಡವರಿಗೆ ಕೌರವರಿಗೆ ನೀನೇ ದೊಡ್ಡವನು, ನೀನೇ ಸಾಮ್ರಾಜ್ಯ ಭಾರ ಮಾಡ್ತೀನಿ ಅಂತಂದ್ರು ಕೂಡ ನಿನಗ್ ಮನಸ್ಸು ಒಪ್ತಾ ಇಲ್ವಾ. ನಾ ಹೇಳೋದ್ ಕೇಳು, ನಿನಗೆ ಏನೇ ಲಾಸ್ ಇಲ್ಲ, ನೀನ್ ಒಪ್ಕೊಂಡ್ರೆ ಇದ್ರಲ್ಲಿ ಏನು ಲಾಸ್ ಇಲ್ಲ. ಹಾನಿ ಇಲ್ಲೆನ್ನಾಣೆ, ನನ್ನ ನಾಣೆ ಆಗಿ ಹೇಳ್ತೀನಿ, ನಿನಗೇನು ಲಾಸ್ ಆಗಲ್ಲ, ನಿನಗೆ ಮೋಸ ಆಗಲ್ಲ. ನಾ ಹೇಳ್ತಾ ಇರೋದು ಸತ್ಯ. ಹೇಳು ಹೇಳು, ನುಡಿ ನುಡಿ, ಏನಾದ್ರೂ ಮಾತಾಡು. ನಾ ಹೇಳಿದ್ದಕ್ಕೆ ಏನು ಉತ್ತರ ಕೊಡ್ತಾ ಇಲ್ಲಲ್ಲ, ಏನಾಯ್ತು ನಿನಗ, ಮೌನವೇತಕ್ಕೆ, ಯಾಕೆ ಮನಸ್ಸು ಈ ತರ ಮಾಡ್ಕೊಂಡು ಅಳ್ತಾ ಇದೀಯಾ, ಯಾಕೆ ಮೌನವನ್ನ ವಹಿಸಿದೀಯಾ, ನಿನಗೆ ನನ್ನ ಮಾತು ಹೇಳಿದ್ದು ನಿನಗೆ ಸರಿ ಅನಿಸ್ತಾ ಇಲ್ವಾ, ನಿನಗೆ ಖುಷಿ ಆಗ್ತಾ ಇಲ್ವಾ. ನೋಡು, ಮರುಳತನ ಬೇಡಾನು, ನಾ ಹೇಳೋದ್ ಅರ್ಥ ಮಾಡ್ಕೋ, ಈ ಅವಕಾಶ ಮಿಸ್ ಮಾಡ್ಕೋಬೇಡ, ಇಂಥ ಅವಕಾಶ ಮತ್ತೆ ನಿನಗೆ ಸಿಗಲ್ಲ. ನಾ ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೋ, ಹುಚ್ಚುತನ ಮಾಡ್ಬೇಡ, ಹೂವನು ನಾ ಹೇಳಿದ್ದನ್ನ ಒಪ್ಕೋ. ನಾನ್ ಈ ಸದ್ಯನೇ ಕರ್ಕೊಂಡೋಗಿ ಇಡೀ ಕೌರವರ ವಂಶಕ್ಕೆ, ಕುರು ವಂಶಕ್ಕೆ ನೀನ್ ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ. ನಾಳೆನೇ ಪಟ್ಟಾಭಿಷೇಕ ಆಗತ್ತೆ, ನೀನೇ ಹಸ್ತಿನಾಪುರದ ಒಡೆಯನಾಗ್ತೀಯ. ಇಂಥ ಅವಕಾಶವನ್ನ ವಂಚಿತನಾಗ್ಬೇಡ, ಹುಚ್ಚುತನ ಮಾಡಿ ಬಿಡಕ್ ಹೋಗ್ಬೇಡ. ನಾ ಹೇಳೋದು ಕೇಳು, ಇದರಿಂದ ನಿನಗೆ ಕೆಟ್ಟದಂತರೂ ಆಗೋದಿಲ್ಲ, ವೇಸ್ಟ್ನು ಆಗಲ್ಲ, ಹಾನಿ ಆಗೋದಿಲ್ಲ, ಯಾವುದೇ ಹಾನಿ ಆಗಲ್ಲ. ನಿನ್ನ ಅಪದಶೆಯ ಬಯಸುವವನಲ್ಲ ನಾನಂತ್ರುನು, ಮನಸ್ಸಿನಲ್ಲಿ ಕೂಡ ಮತ್ತೆ ಹೊರಗಡೆಯೂ ಕೂಡ ನಿನ್ನ ಕೆಟ್ಟದನ್ನ ಬಯಸ್ತಾ ಇಲ್ಲ, ಅಪದಶೆಯನ್ನ ಬಯಸ್ತಾ ಇಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ ನಾ ಕೇಳ್ತಾ ಇದ್ದೀನಿ. ನಾ ಹೇಳೋದು ಕೇಳು, ಇಂಥ ಅವಕಾಶವನ್ನ ನೀನು ವಂಚಿತನಾಗ್ಬೇಡ ಕರ್ಣ. ನಾ ಹೇಳೋದು ಕೇಳು, ನಿನ್ನ ಅಪದಶೆಯ ಬಯಸುವವನಲ್ಲ. ಶ್ರೀಕೃಷ್ಣ ಪದೇ ಪದೇ ನಿನಗಿಂತ ಒಂದು ಒಳ್ಳೆ ಅವಕಾಶ ಇದೆ, ಈ ಅವಕಾಶದಿಂದ ನೀ ವಂಚಿತನಾಗ್ಬೇಡ ಅಂತ ಹೇಳಿದಾಗ
ಕರ್ಣನಿಗೆ ಏನ್ ಹೇಳಬೇಕು ಅಂತ ತಿಳಿತಾ ಇಲ್ಲ. ಕರ್ಣನಿಗೆ ಕೃಷ್ಣನ ಜೊತೆಗೆ ಮಾತಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಕರ್ಣ ಈ ವಿಷಯನ ಸ್ವಲ್ಪ ದಿನಗಳ ಮುಂಚೆ ಅಥವಾ ಕುರುಕ್ಷೇತ್ರ ಯುದ್ಧ ಆಗಕ್ಕಿಂತ ಮುಂಚೆ ಅಥವಾ ತಾನು ಯಾರು ಅಂತ ಇಷ್ಟು ದಿವಸ ಸಂಕಷ್ಟದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ನೊಂದಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು ಅಂದ್ರೆ ಬಹಳ ಸಂತೋಷ ಪಡ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಶ್ರೀಕೃಷ್ಣನಿಗೆ ಎರಡು ವಿಷಯಗಳು ಮನಸ್ಸಿನಲ್ಲಿ ಇಟ್ಕೊಂಡೇ ಶ್ರೀಕೃಷ್ಣ ಎರಡು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಕರ್ಣನಿಗೆ ಕರ್ಣನ ಜನ್ಮ ವೃತ್ತಾಂತವನ್ನ ಹೇಳಿದ್ದ. ಮೊದಲನೇದ್ದು, ಆತ ಅಧರ್ಮೀಯ ಕಡೆ ಇದ್ದಾನ ಅಂತ ಹೇಳಿ. ಕರ್ಣ ಅಧರ್ಮದ ಕಡೆ ಇದ್ದಾನೆ, ಹೇಗಾದ್ರೂ ಮಾಡಿ ಧರ್ಮದ ಕಡೆ ತರಬೇಕು ಅನ್ನೋದು ಒಂದು. ಒಂದ್ ವೇಳೆ ಆತ ಬರಲ್ಲ ಅಂತ ಗೊತ್ತಾಯ್ತು ಅಂದ್ರೆ, ಈತ ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೌರವರನ್ನ ಅಥವಾ ದುರ್ಯೋಧನ ಬಿಟ್ಟು ಬರೋದಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ, ಆತನಿಗೆ ಪಾಂಡವರು ಯಾರು ಅಂತ ಅಟ್ಲೀಸ್ಟ್ ಆ ಪಾಂಡವರು ಯಾರು ಅಂತ ಕರ್ಣನಿಗೆ ಗೊತ್ತು ಮಾಡೋದು ಶ್ರೀಕೃಷ್ಣನ ಗುರಿಯಾಗಿತ್ತು. ಹಂಗಾದಾಗ ನಾವು ಯುದ್ಧ ಭೂಮಿಯಲ್ಲಿ ನಿಂತಾಗ ಇಲ್ಲಿವರೆಗೆ ತನ್ನ ಜನ್ಮ ವೃತ್ತಾಂತವನ್ನ ತಿಳಿದೇ ಇರುವ ಕರ್ಣ ಇವರು ಸ್ವತಃ ನನ್ನ ತಮ್ಮಂದಿರು ಅಂತ ಗೊತ್ತಾದಾಗ ಬಾಣಗಳನ್ನ ಬಿಡಬೇಕಾದಾಗ ವಿಚಾರ ಮಾಡ್ಬೇಕಾಗತ್ತೆ. ಕರ್ಣ ಸ್ವತಃ ತನ್ನ ತಮ್ಮಂದಿರನ್ನ ಕೊಲ್ಲಬೇಕು ಅಂದ್ರೆ ವಿಚಾರ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಎರಡು ಕಾರಣಗಳಿಂದ ಆತ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಕರ್ಣನಿಗೆ ಈ ವಿಷಯದ ವೃತ್ತಾಂತವನ್ನ ಹೇಳ್ತಾನೆ. ಇನ್ನೊಂದು ನೋಡಿ, ಕರ್ಣನಿಗೆ ನಾವಿಲ್ಲಿ ಇನ್ನೊಂದು ವಿಷಯವನ್ನ ನಾವು ತಿಳ್ಕೊಳ್ಳೇಬೇಕಾದದ್ದು ಏನಂದ್ರೆ, ಕರ್ಣನಿಗೆ ಎಲ್ಲಾ ರೀತಿಯಿಂದ ಮೋಸ ಆಗ್ತಾನೆ ಬರ್ತದೆ ಅಂತ. ಹೋದ್ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ. ಕರ್ಣ ಹುಟ್ಟೋಕಿನ ಮುಂಚೆನೂ ಕರ್ಣ ಇನ್ನೇನು ಹುಟ್ಟುತ್ತಾನ ಅಂದಾಗ ಕುಂತಿಯ ಮಗನಾಗಿ ಹುಟ್ಟಿದಾಗನು ತಾಯಿಯ ಪ್ರೀತಿ ತಂದೆಯ ಪ್ರೀತಿ ಸಿಗ್ಲಿಲ್ಲ. ಸಣ್ಣ ಮಗು ಆದ ಕೂಡನೆ ಆತನನ್ನ ನೀರಿನಲ್ಲಿ ತೇಲಿ ಬಿಟ್ಲು ತಾಯಿ. ಕುಂತಿ ಏನ್ ಮಾಡ್ತಾಳೆ, ಕುಂತಿ ಆ ಮಗುನ ಪುಟ್ಟೆಯಲ್ಲಿ ಹಾಕಿ ನೀರಲ್ಲಿ ತೇಲಿ ಬಿಡ್ತಾಳೆ. ಯಾವುದೋ ಒಬ್ಬರ ವ್ಯಕ್ತಿಗೆ ಅದು ಸಿಗುತ್ತೆ, ಅವನನ್ನ ಬೆಳೆಸ್ತಾರೆ, ಅವನನ್ನ ಕಳಿಸ್ತಾರೆ. ಅವನನ್ನ ಬೆಳೆಸ್ತಾ ಬೆಳೆಸ್ತಾ ಅವನನ್ನ ದೊಡ್ಡವನನ್ನಾಗಿ ಮಾಡ್ತಾರೆ. ಅಲ್ಲಿಂದ ತಾನ್ಯಾರು ಅಂತೇಳಿ ತನ್ನ ಜನ್ಮದ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ತಾ ಜೀವನದಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಬರ್ತಾನೆ. ಹುಟ್ಟಿದಾಗಲಿಂದ ಅವನು ಸಂಕಷ್ಟವನ್ನ ಅನುಭವಿಸ್ತಾನೆ. ಒಂದು. ಇನ್ನು ಎರಡನೇದು, ಆತನಿಗೆ ಗುರುಗಳಿಂದ ಏನು ವಿದ್ಯೆಯನ್ನ ಕಲ್ತಿದ್ದ. ಈ ಸ್ಟೋರಿ ಕೂಡ ನಾನು ಹೇಳಿದೆ ನಿಮಗೆ. ಪರಶುರಾಮರಲ್ಲಿ ಆತ ಬ್ರಾಹ್ಮಣ ಅಂತ ಹೇಳಿ ಏನ್ ಮಾಡ್ತಾನೆ, ವಿದ್ಯೆಯನ್ನ ಕಲಿಯೋದಕ್ಕೆ ಅಂತ ಹೋಗ್ತಾನೆ. ವಿದ್ಯೆಯನ್ನ ಕಲಿಯೋದಕ್ಕೆ ಅಂತ ಹೋದಾಗ ಪರಶುರಾಮರು ಏನ್ ಮಾಡ್ತಾರೆ, ಬ್ರಾಹ್ಮಣ ಅಂತ ಹೇಳಿ ತಿಳ್ಕೊಂಡು ಆತನಿಗೆ ಎಲ್ಲಾ ರೀತಿಯ ವಿದ್ಯೆಯನ್ನ ಕಲಿಸ್ಕೊಡ್ತಾರೆ. ಸಾಕಷ್ಟು ವಿದ್ಯೆಗಳನ್ನ ಕಲಿಸ್ಕೊಡ್ತಾರೆ. ಪರಶುರಾಮರಲ್ಲಿರುವಂತ ಎಲ್ಲಾ ವಿದ್ಯೆಯನ್ನ ಕಲ್ತ ಮೇಲೆ ಇನ್ನೇನು ವಿದ್ಯೆ ಮುಗಿಯುವ ಸಂದರ್ಭದಲ್ಲಿ ಏನಾಗತ್ತೆ, ಆಯ್ತು ನೀನು ಇನ್ನು ಕೆಲವು ದಿನಗಳಲ್ಲಿ ನನ್ನ ಹತ್ರ ಇದ್ದು ನಿನ್ನ ಎಲ್ಲಾ ಶಿಕ್ಷಣ ಪ್ರಾಪ್ತಿ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದಿ ಅಂತ ಹೇಳಿ ಗುರುಗಳು ಕರ್ಣನಿಗೆ ಹೇಳಿದಾಗ, ನಿಮ್ಮ ಎಲ್ಲ ದಯೆ ನನ್ನ ಮೇಲೆ ಇರ್ಲಿ ಗುರುಗಳೇ ಅಂತ ಹೇಳಿ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಗುರುಗಳಿಗೆ ನಿದ್ದೆ ಬರುತ್ತೆ. ಗುರುಗಳಿಗೆ ನಿದ್ದೆ ಬಂದ ತಕ್ಷಣ ಅವ್ರೇನ್ ಮಾಡ್ತಾರೆ, ನಿದ್ದೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ನಿದ್ದೆ ಮಾಡುವಾಗ ಗುರುಗಳಂತರ, ನಾನು ನಿನ್ ತೊಡೆ ಮೇಲೆ ಮಲಗ್ತೀನಿ ಅಂತ ಹೇಳಿ ಕರ್ಣಗೆ ಹೇಳ್ತಾರೆ. ಕರ್ಣಗೆ ಹೇಳಿದ ಕೂಡಲೇ ಕರ್ಣ ಗುರುಗಳನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾನೆ. ಮಲಗಿಸ್ಕೊಂಡಾಗ ಇಲ್ಲೊಂದು ಘಟನೆ ನಡೀತದೆ. ಇಲ್ಲಿ ಒಂದು ಗುಂಗಾಡಿ ಒಂದು ಹುಳ ಆತನ ತೊಡೆಯ ಮೇಲೆ ಬಂದು ತೊಡೆಯನ್ನ ಕಟ್ ಮಾಡಕ್ ಪ್ರಾರಂಭ ಆಗುತ್ತೆ. ಕಡಿತಾ ಇದೆ. ಎಷ್ಟು ರಭಸವಾಗಿ ಕಡಿತಾ ಇದೆ ಅಂದ್ರೆ, ಅದು ಕಡದ ಕೂಡನೇ ಎಂತ ವ್ಯಕ್ತಿ ಅದು ಚೀರ್ತಾನೆ, ಒದರಾಡ್ತಾನೆ, ಓಡಾಡ್ತಾನೆ. ಆದ್ರೆ ಅಷ್ಟು ನೋವು ಕೊಡ್ತಾ ಇದ್ರು ಕೂಡ ಕರ್ಣನಿಗೆ, ಆ ಹುಳು ಅಷ್ಟು ನೋವು ಕೊಡ್ತಾ ಇದ್ರು ಕೂಡ ಕರ್ಣ ವಿಚಲಿತನಾಗ್ತಾ ಇಲ್ಲ. ವಿಚಲಿತನಾಗದೆ ಹಾಗೆ ಕೂತಿದ್ದಾನೆ. ಯಾಕೆಂದ್ರೆ ತೊಡೆ ಮೇಲಿದ್ದಂತ ಗುರುಗಳು ಎಲ್ಲಿ ಎದ್ದು ಬಿಡ್ತಾರೆ ಅನ್ನುವಂತ ಸಂಕಟ. ಎಷ್ಟು ಕಡಿದ್ರು ಕೂಡ ಹಾಗೆ ಕೂತ್ಕೊಳ್ತಾನೆ. ಅದು ಯಾವ ಮಟ್ಟಕ್ಕೆ ಕಡಿತದ ಅಂತಂದ್ರೆ, ರಕ್ತ ಸೋರಕ್ ಪ್ರಾರಂಭ ಆಗ್ತದೆ. ರಕ್ತ ಸೋರ್ತಾ ಗುರುಗಳ ಹತ್ರಕ್ಕೆ ಬಂದು ನಿಲ್ತದೆ. ಗುರುಗಳಿಗೆ ಏನಾಗ್ತಾ ಇದೆ ಅಂತ ಎಚ್ಚರಾಗಿ ನೋಡ್ತಾರೆ. ರಕ್ತದ ಮಡುವೆ ನಿಂತು ಬಿಟ್ಟಿದೆ. ರಕ್ತದ ಮಡುವನ್ನ ನೋಡಿ ಪರಶುರಾಮಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕೆ ನೀನ್ ಈ ತರ ಮಾಡಿದಿ ಕರ್ಣ, ನಿನ್ನ ರಕ್ಷಣೆ ನೀನ್ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ. ಇಲ್ಲ ಗುರುಗಳೇ, ನೀವು ಮಲ್ಕೊಂಡಿದ್ರಲ್ಲ, ಅದಕ್ಕಾಗಿ ನಾನು ಆ ತರ ನೋವಾದ್ರನ್ನ ಸಹಿಸ್ಕೊಂಡೆ ಅಂದ ತಕ್ಷಣನೇ ಗುರುಗಳಿಗೆ ಏನ್ ಫ್ಲಾಶ್ ಆಗ್ಬಿಡ್ತು. ಗುರುಗಳ ಮನಸ್ಸಲ್ಲಿ ಏನ್ ಓಡಿತು ಅಂದ್ರೆ, ಒಬ್ಬ ಬ್ರಾಹ್ಮಣನಾಗಿದ್ರೆ ನೀನ್ ಅದು
ಕಡದ ಕೂಡ್ಲೇನೆ ಎದ್ದು ಬಿಡ್ತಿದ್ದಿ, ಚೀರಾಡ್ತಿದ್ದಿ. ಆದ್ರೆ ಅದಷ್ಟು ಕಡಿತಾ ಇದ್ರು ನೀನ್ ನೋವನ್ನ ಅನುಭವಿಸ್ತಾ ಇದೀಯ ಅಂದ್ರ ನೀನು ಬ್ರಾಹ್ಮಣ ಅಲ್ಲ, ನೀ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಿ ಅಂತ ಹೇಳಿ ಸಿಟ್ಟಿಗೆ ಎದ್ದು ಬಿಡ್ತಾರೆ ಪರಶುರಾಮ. ಆದ್ರೂ ಕರ್ಣ ಹೇಳ್ತಾನೆ, ಗುರುಗಳೇ ನನಗ್ ಗೊತ್ತಿಲ್ಲ, ನಾನು ದಾಸಿ ಪುತ್ರ ಅಂತ ಹೇಳ್ತಾನ. ಮತ್ತೆ ಸುಳ್ಳು ಹೇಳ್ತಿದ್ದೀನಿ, ನೀನು ಇಷ್ಟು ದಿವಸ ನನಗೆ ಬ್ರಾಹ್ಮಣ ಅಂತ ಹೇಳಿ ವಿದ್ಯೆಯನ್ನ ಪಡ್ಕೊಂಡಿದ್ದಿ, ಮತ್ತೆ ಈಗ ದಾಸಿ ಪುತ್ರ ಅಂತ ಹೇಳ್ತೀನಿ. ಯಾರು ಅಲ್ಲ, ನೀನು ಒಬ್ಬ ಕ್ಷತ್ರಿಯ, ಕ್ಷತ್ರಿಯ ಕುಲದಲ್ಲೇ ಹುಟ್ಟಿರ್ಬೇಕು ನೀನ್. ಇಲ್ಲ ಅಂದ್ರೆ ಇಷ್ಟು ಕಷ್ಟವನ್ನ ಆಗ್ತಾ ಇದ್ರು ಸಹಿಸ್ಕೊಳಕ್ ಆಗಲ್ಲ ಒಬ್ಬ ವ್ಯಕ್ತಿಗೆ. ಹಾಗಾಗಿ ನೀನ್ ನನ್ನ ಮೋಸದಿಂದ ವಿದ್ಯೆಯನ್ನ ಪಡ್ಕೊಂಡಿ ಅಂತ ಹೇಳಿ ಆತನಿಗೆ ಶಾಪ ಕೊಟ್ಟು ಬಿಡ್ತಾರೆ ಪರಶುರಾಮ. ಏನಂತ ಶಾಪ ಕೊಟ್ಬಿಡ್ತಾರೆ? ನಿನಗೆ ಅತಿ ಅವಶ್ಯಕ ಸಂದರ್ಭದಲ್ಲಿ ನಾನು ಕಲಿಸಿದ ವಿದ್ಯೆ ನೆನಪಿಗೆ ಬಾರದಿರಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಅಲ್ಲಿ ಕೂಡ ಅನ್ಯಾಯ ಆಗತ್ತೆ ಕರ್ಣನಿಗೆ. ಇನ್ನು ಕರ್ಣ ಸಾಯ್ತೀನಿ ಅಂತ ಗೊತ್ತಿದ್ರು ಅಥವಾ ತಾನು ಜೀವನದಲ್ಲಿ ಹುಟ್ಟಿದಾಗಲಿಂದ ಕೊನೆವರೆಗೂ ಕೂಡ ದಾನವೀರ ಶೂರ ಕರ್ಣ ಅಂತಾನೆ ಹೆಸರುವಾಸಿಯಾಗಿದ್ದ. ದಾನದಲ್ಲಿ ಹತ್ತಿದ ಕೈ. ಪ್ರತಿ ಸಲ ಅವಮಾನ ಆಗತ್ತೆ. ಸ್ವತಃ ತಾಯಿ ಕಣ್ಣಾರೆ ಕರ್ಣ ಕುಂಡಲಕಗಳನ್ನ ನೋಡಿದ್ರು ಕೂಡ ಕರ್ಣನಿಗೆ ಹೇಳಕ್ ಆಗ್ತಾ ಇಲ್ಲ, ಈತನೇ ನನ್ನ ಮಗ ಅಂತ. ಸಮಾಜಕ್ಕೆ ಹೆಂಗ್ ಹೇಳಕ್ಕಾಗತ್ತೆ ಹೇಳಿ? ಸ್ವತಃ ನೋಡ್ತಾ ಇದ್ದಾಳೆ, ಕರ್ಣ ನನ್ನ ಮಗ ಅಂತ ಗೊತ್ತಿದ್ರು ಮನಸ್ಸಿನಲ್ಲಿ ಅಳ್ತಾ ಇದ್ದಾಳೆ, ಆದ್ರೆ ಹೇಳ್ತಾ ಇಲ್ಲ. ಯಾಕಂದ್ರೆ ಅಂತಹ ಪರೀಕ್ಷೆಯ ಸಂದರ್ಭದಲ್ಲಿ ಎಲ್ಲ ಪಾಂಡವರು ಕೌರವರು ಎಲ್ಲರೂ ಸೇರಿದ್ದಾರೆ. ಕರ್ಣ ಅಲ್ಲಿ ಬಂದ್ ನಿಂತು ಪರೀಕ್ಷೆ ಕೊಡುವಾಗ ನೀನೊಬ್ಬ ಸೂತ ಪುತ್ರ ಅಂತ ಹೇಳುವಾಗ ತಾಯಿ ಸ್ವತಃ ಕೇಳ್ತಾ ಇದ್ದಾಳೆ, ಅಲ್ಲ ಆತ ನನ್ನ ಮಗ ಅಂತ ಹೇಳೋ ಧೈರ್ಯ ಕುಂತಿಗೆ ಮಾಡಕ್ಕಾಗಲ್ಲ. ಅಲ್ಲಿ ಕೂಡ ಬಹಳಷ್ಟು ಅವಮಾನವನ್ನ ಅನುಭವಿಸ್ತಾನೆ ಕರ್ಣ. ಜೊತೆಗೆ ದುರ್ಯೋಧನ ಆತನಿಗೆ ಅಂಗದೇಶ ಪಟ್ಟ ಕಟ್ಟಿ ಅಂಗರಾಜ್ಯ ಕಟ್ಟಿ ಅಧರ್ಮದ ಕಡೆ ಎಳ್ಕೊಳ್ತಾನೆ. ನೋಡಿ ಎಂತಹ ಪರಿಸ್ಥಿತಿ, ಅಧರ್ಮದ ಕಡೆ. ಯಾಕಂದ್ರೆ ದುರ್ಯೋಧನ ಆರಂಭದಿಂದ ಅಧರ್ಮೀಯೇ ಆಗಿದ್ದ, ಅಧರ್ಮದ ಕಡೆ ಆತನನ್ನ ಎಳ್ಕೊಳ್ತಾನೆ. ಇಷ್ಟೆಲ್ಲ ಆದ್ರೂ ಇನ್ನೇನು ಯುದ್ಧ ನಡೀತದೆ, ಕುರುಕ್ಷೇತ್ರ ನಡೀತದೆ ಅಂತ ಗೊತ್ತಿದ್ರು ನೋಡಿ ಎಂತೆಂತ ಅನ್ಯಾಯಗಳು ಕರ್ಣನಿಗೆ ಆಗ್ತಾ ಹೋಯ್ತು ಅಂತ ಮಹಾಭಾರತದಲ್ಲಿ. ಇನ್ನೇನು ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧ ಆಗತ್ತೆ ಅಂತ ಗೊತ್ತಾದಾಗ ಸ್ವತಃ ಶ್ರೀಕೃಷ್ಣನೇ ಬಂದು ಏನ್ ಮಾಡ್ತಾನೆ, ಆತನ ಜನ್ಮ ವೃತ್ತಾಂತವನ್ನ ಹೇಳ್ತಾನೆ. ಜನ್ಮ ವೃತ್ತಾಂತವನ್ನ ಹೇಳಿ ಆತನನ್ನ ವೀಕ್ನೆಸ್ ಆಗಿ ಮಾಡ್ತಾನೆ. ಪಾಂಡವರ ಮೇಲೆ ನೀವು ಯುದ್ಧ ಮಾಡಬಾರದು ಅನ್ನುವಂತ ಹಿನ್ನೆಲೆಯ ಸಂಕೇತವನ್ನ ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ. ಜೊತೆಗೆ ಇನ್ನೇನು ಯುದ್ಧ ಭೂಮಿಗೆ ಹೊರಡಬೇಕಾಗಿತ್ತು ಕರ್ಣನಿಗೆ. ಕರ್ಣನ ಹತ್ರ ಕರ್ಣ ಕುಂಡಲಕಗಳು ಇರೋದ್ರಿಂದಾಗಿ ಆತನಿಗೆ ಯಾವುದೇ ಬಾಣ ತಗಲಲ್ಲ ಅಂತ ಗೊತ್ತಾಗಿ, ಬಾಣಗಳು ಯಾವುದೇ ನಾಟಲ್ಲ ಅಂತ ಗೊತ್ತಾಗಿ, ಒಂದು ಕಡೆಗೆ ಮಹಾಭಾರತದಲ್ಲಿ ಏನ್ ಬರುತ್ತೆ, ಸ್ವತಃ ಇಂದ್ರನೇ ಬ್ರಾಹ್ಮಣನ ವೇಷ ಧರಿಸಿ ಕರ್ಣನ ಹತ್ರ ಬರ್ತಾನೆ. ಕರ್ಣನ ಹತ್ರ ಬಂದು ಏನ್ ಕೇಳ್ತಾನೆ, ನಿನ್ನ ಕರ್ಣ ಕುಂಡಲಕಗಳನ್ನ ಕೊಡು ಅಂತ ಕೇಳ್ತಾರೆ. ಬ್ರಾಹ್ಮಣನ ವೇಷದಲ್ಲಿದ್ದಂತಹ ಇಂದ್ರ ಅಂತ ಜಲ್ದಿ ಗೊತ್ತಾಗಲ್ಲ ಯಾರಿಗೆ, ಕರ್ಣನಿಗೆ. ನಂತರ ಯಾವಾಗ ಕೇಳ್ತಾ ನೋಡು, ಯಾವಾಗ ಕರ್ಣ ಕುಂಡಲಕಗಳನ್ನ ಕೊಡು ಅಂತ ಕೇಳಿದ ಕೂಡಲೇ ಅವಾಗ ಕರ್ಣನಿಗೆ ಅರ್ಥ ಆಗತ್ತೆ ಇದು ಸಾಮಾನ್ಯ ಯಾರು ವ್ಯಕ್ತಿ ಅಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಸ್ವತಃ ಸೂರ್ಯದೇವ ಕರ್ಣನ ಕನಸಿನಲ್ಲಿ ಹಿಂದಿನ ದಿನ ರಾತ್ರಿ ಬಂದು ಹೇಳಿರ್ತಾನೆ, ನೋಡು ನಾಳೆ ನಿನಗೆ ನನಗೆ ಅರ್ಘ್ಯ ಬಿಡುವಾಗ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಬ್ರಾಹ್ಮಣನ ವೇಷದಲ್ಲಿ ಬಂದು ನಿನ್ನ ಕರ್ಣ ಕುಂಡಲಕಗಳನ್ನ ಕೇಳ್ತಾನ, ದಯವಿಟ್ಟು ಕೊಡಬೇಡ ಅಂತ ಹೇಳ್ತಾನ. ಆದ್ರೆ ತನ್ನ ಸಾವು ಖಚಿತ ಅಂತ ಗೊತ್ತಿದ್ರು ಕರ್ಣ ತನ್ನ ಮೈಗೆ ಅಂಟಿದ ಚರ್ಮಕ್ಕೆ ಅಂಟಿದಂತಹ ಕರ್ಣ ಕುಂಡಲಗಳನ್ನ ಕಿತ್ತಿ ಕೊಡ್ತಾನೆ. ಕೊಡುವಾಗ ಇಂದ್ರ ಕೇಳ್ತಾ ಇದ್ದಾನೆ ಅಂತ ಗೊತ್ತಿತ್ತು, ಕರ್ಣನಿಗೆ ಗೊತ್ತಿತ್ತು. ಆದ್ರೂ ಕೂಡ ಕಿತ್ತಿ ಅದನ್ನ ಹರಿದು ತನ್ನ ಮೈಗೆ ಅಂಟಿಕೊಂಡಿರುವಂತ ಚರ್ಮಕ್ಕೆ ಅಂಟಿಕೊಂಡಿರುವಂತ ಕರ್ಣ ಕುಂಡಲಗಳನ್ನ ಕಿತ್ತಿ ಆತನ ಕೈ ಕೊಡ್ತಾನೆ. ಇಂದ್ರ ಅಂತಾನ, ನಿಜವಾಗ್ಲೂ ನನಗೆ ಬಹಳ ಆಶ್ಚರ್ಯ ಆಯ್ತು, ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನಿನಗೆ ಸಾವು ಖಚಿತ ಅಂತ ಗೊತ್ತಿದ್ರು ನಾನು ಇಂದ್ರನ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದೀನಿ, ನಿನ್ನೆ ನಿಮ್ ತಂದೆ ಹೇಳಿದ್ರು ನೀನು ದಾನ ಮಾಡಿದೆಯಲ್ಲ, ನಿಜವಾಗ್ಲು ನಿನ್ನಂತ ದಾನಶೂರ ವ್ಯಕ್ತಿ ಪ್ರಪಂಚದಲ್ಲಿ ಮುಂದೆಂದೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಇಂದ್ರ. ನಿನಗೇನು ವರ ಬೇಕು ಕೇಳು ಅಂತ ಕೇಳ್ತಾನೆ ಇಂದ್ರ. ನೀವು ಏನ್ ಬೇಕಾದ್ರೂ ವರವನ್ನ ಕೊಡ್ರಿ ಅಂತ ಹೇಳಿದಾಗ ಇಂದ್ರ ತನ್ನ ಅಸ್ತ್ರವನ್ನ, ಒಂದು ಬಾಣವನ್ನ ಕೊಡ್ತಾನೆ. ಇದನ್ನ ಒಂದು ಬಾರಿ ನೀನು ಪ್ರಯೋಗಿಸಬಹುದು ಅಂತ ಹೇಳಿ ಇಂದ್ರನ ವಜ್ರಾಯುಧವನ್ನ ಕೊಡ್ತಾನೆ. ಆ ವಜ್ರಾಯುಧದಿಂದ ಅರ್ಜುನನನ್ನ ಕೊಲ್ಲಬಹುದಾಗಿತ್ತು, ಯಾರು, ಕರ್ಣ ಕೊಲ್ಲಬಹುದಾಗಿತ್ತು. ಆದ್ರೆ ಆ ವಜ್ರಾಯುಧವನ್ನ ತಪ್ಪಿಸ್ತಾನೆ ಶ್ರೀಕೃಷ್ಣ. ಅದು ಮುಂದೆ ಭಾರತದಲ್ಲಿ ಬರುತ್ತೆ. ಏನಂದ್ರೆ
ಅಂದ್ರೆ ಇಲ್ಲಿ ಕೂಡ ತಾನು ಸಾಯ್ತೀನಿ ಅಂತ ಗೊತ್ತಿದ್ದು ಕೂಡ ತನ್ನ ಕರ್ಣ ಕುಂಡಲಗಳನ್ನು ಕೊಡ್ತಾನೆ. ಇಲ್ಲಿ ಕೂಡ ಅನ್ಯಾಯ ಆಯ್ತು ಕರ್ಣನಿಗೆ. ಮತ್ತೊಂದು, ಇನ್ನೇನು ಯುದ್ಧ ನಾಳೆ ನಡೀತದೆ ಅಂತ ಗೊತ್ತಿದ್ದು ಸ್ವತಃ ಕುಂತಿ ಬರ್ತಾಳೆ. ನನ್ನ ಕೈ ಮುಗಿದು ಕೇಳ್ತೀನಿ, ಆ ಪಾಂಡವರಿಗೆ ಏನು ಮಾಡಬೇಡ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಕಣ್ಣಾಗ ನೀರು ಬರುತ್ತೆ. ನನಗೆ ಇಷ್ಟು ದಿವಸ ನೀನು ಕಷ್ಟ ಕೊಟ್ಟಿದಿ, ಇಷ್ಟು ಕಷ್ಟ ಕೊಟ್ಟರು ಮತ್ತೆ ನೀನು ಪಾಂಡವರಾಗಿರುವಂತ 5 ಜನನ್ನ ಕಾಪಾಡ್ಕೊಳಕ್ ಬಂದಿದೀಯಲ್ಲ, ನೀನ್ ಹೆಂಗ್ ಹೇಳು ಅಂತ ಹೇಳಿ ತಾಯಿಗೆ ಅಂತಾನೆ. ಆದ್ರೆ ತಾಯಿಗೆ ಒಂದ್ ಮಾತು ಕೊಡ್ತಾನೆ. ಏನಂತ ಹೇಳ್ತಾನೆ? ತನ್ನನ್ನ ಹಿಡಿದು ನಿನ್ನ ಪಂಚ ಪಾಂಡವರು ಯಾರೇ ಒಬ್ರು ಸಾಯ್ಲಿ, ಅರ್ಜುನನ ಸಾಯ್ಲಿ, ಕರ್ಣನ ಸಾಯ್ಲಿ, ಒಟ್ಟ ಏನು ನಿನಗೆ ಪಾಂಡವರು 5 ಜನ ಉಳಿತಾರ ಅಂತ ಮಾತು ಕೊಡ್ತಾನೆ. ಅಲ್ಲಿ ಕೂಡ ಆತಗೆ ಅನ್ಯಾಯ ಆಗತ್ತೆ. ಗೊತ್ತಿತ್ತು, ಮಾತು ಕೊಡುವಲ್ಲಿ ಕೂಡ ಯಾವುದೇ ನೋವನ್ನ ತರಲ್ಲ, ಪಾಂಡವರನ್ನ ಉಳಿಸ್ತೀನಿ ಅಂತ ಮಾತು ಕೊಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ ಕರ್ಣ. ಒಂದು ಪರಶುರಾಮನ ಶಾಪ ಇರುತ್ತೆ. ಪರಶುರಾಮನ ಶಾಪ ಇದ್ದಾಗ ಕರ್ಣನ ಒಂದ್ ಕಡೆಗೆ ಮಹಾಭಾರತದಲ್ಲಿ ಬರುತ್ತೆ, ಆತನ ಬಾಣ ಅರ್ಜುನನಿಗೆ ಯಾವಾಗ್ಲೂ ತನ್ನ ಬಾಣದಲ್ಲಿ, ತನ್ನ ಶಕ್ತಿಯಲ್ಲಿ ಗರ್ವ ಬಹಳ ಇತ್ತು. ಒಂದು ಬಾಣದ ಏಟಿಗೆ ಎಷ್ಟೋ ಕಿಲೋಮೀಟರ್, ಎಷ್ಟೋ ಮೈಲಿಗಳು ದೂರ ಹೋಯ್ತು ಅಂತ ಕರ್ಣನ ರಥ ಎಷ್ಟೋ ಮೈಲಿಗಳು ದೂರ ಹೋಯ್ತು ಅಂತ ಅರ್ಜುನನ ಬಾಣದ ಏಟಿಗೆ ಕರ್ಣನ ರಥ. ನಂತರ ಕರ್ಣ ಬಾಣ ಬಿಡ್ತಾನಂತ. ಕರ್ಣ ಬಾಣ ಬಿಟ್ಟಾಗ ಒಂದು 10ರಿಂದ 15 ಫೀಟ್ ರಥ ಹಿಂದ ಹೋಯ್ತಂತ. ಅವಾಗ ಅರ್ಜುನ ಅಂತಾನಂತ, ನೋಡಿದಿಲ್ಲ ನನ್ನ ಶಕ್ತಿ ಹೆಂಗಿದೆ, ನಾನ್ ಬಾಣ ಬಿಟ್ರೆ ಎಷ್ಟೋ ಕಿಲೋಮೀಟರ್ ಹಿಂದ ಹೋಯ್ತು, ರಥ ಬಾಣ ಬಿಟ್ರೆ ಒಂದು 10-15 ಫೀಟ್ ಹಿಂದ ಹೋಯ್ತು ರಥ. ನನ್ನ ಶಕ್ತಿ ನೋಡಿದ್ಯಾ ಶ್ರೀಕೃಷ್ಣ ಅಂತ ಹೇಳಿದಾಗ ಅರ್ಜುನ ಹೇಳಿದ, ಕೃಷ್ಣ ಅಂತಾನಂತ, ನಿನಗಿಂತ ಆತನೇ ಶಕ್ತಿಶಾಲಿ ಅಂತಾನಂತ. ಇದೇನಿದು, ನಾನು ಇಷ್ಟು ದೂರದಲ್ಲಿ ಆತನ ರಥನವನ್ನ ಹಿಮ್ಮೆಟ್ಟಿಸಿದೀನಿ, ಅದನ್ನು ಬಿಟ್ಟು ಆತನನ್ನ ಹೊಗಳ್ತೀಯಲ್ಲ ಅಂತ ಕೇಳಿದಾಗ ಆತ ಅಂತಾರಂತ, ಆತ ಬರೀ ರಥವನ್ನ ಮಾತ್ರ ದಬ್ಬಿಲ್ಲ, ನಾನು ಬ್ರಹ್ಮಾಂಡವನ್ನೇ ಒತ್ತುಕೊಂಡಂತ ನನ್ನನ್ನು ಸೇರಿಸಿ 10 ಫೀಟ್ ಇಂದ ಕಳ್ಸ್ಯಾನಂತ. ಅಂದ್ರೆ ನೀನೇನ್ ಆತನ ರಥವನ್ನ ಮಾಡಿದಿಲ್ಲ, ಆ ಏಟೇನಾದ್ರೂ ನಾನ್ ಇಲ್ದೆ ಇದ್ದಿದ್ರೆ ನಿನ್ನ ರಥನೇ ಸಿಗ್ತಿರಲಿಲ್ಲ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾನಂತ. ಅಂದ್ರೆ ಎಷ್ಟು ಶಕ್ತಿಶಾಲಿ ಇದ್ದ ಕರ್ಣ ಅಂತ ನಮ್ಗೆ ಅರ್ಥ ಆಗ್ಬೇಕು. ಇಷ್ಟಿದ್ರು ಕೂಡ ಇನ್ನೇನು ಕರ್ಣನ ಹೊಡೆತಕ್ಕೆ ಅರ್ಜುನ ಸಾಯ್ತಾನೆ ಅಂತ ಗೊತ್ತಾದಾಗ ಸ್ವಲ್ಪ ತಗ್ಗಾದ ಭಾಗ ಇದ್ದಲ್ಲಿ ರಥ ಮುಂದಕ್ಕೆ ಹೋಗಿ ಸಿಗಿಬಿದ್ಬಿಡುತ್ತೆ. ಗಾಲಿ ಸಿಗಿಬಿದ್ಬಿಡುತ್ತೆ. ರಥದ ಚಕ್ರದ ಗಾಲಿ ಸಿಗಿಬಿದ್ಬಿಡುತ್ತೆ. ಆಕ್ಚುಲಿ ನಿಯಮದ ಪ್ರಕಾರ ಏನಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ರಥದಿಂದ ಕೆಳಗಿಳಿದಾಗ ಆತನ ಮೇಲೆ ಬಾಣ ಪ್ರಯೋಗ ಮಾಡಬಾರ್ದು. ಆದ್ರೆ ರಥ ಕೆಳಗಡೆ ಹೋದ ಕೂಡಲೇ ಶ್ರೀಕೃಷ್ಣ ಸನ್ನೆ ಮಾಡ್ತಾರೆ ಅರ್ಜುನನಿಗೆ, ಹೊಡಿ ಬಾಣನ ಈಗ. ಆದ್ರೂ ಅರ್ಜುನನಿಗೆ ಒಂದ್ ಕಡೆಗೆ ಮತ್ತೊಂದ್ ಕಡೆಗೆ ಇದೇ ವಿಷಯ ಬರುತ್ತೆ. ಕರ್ಣನಾರೆಂದ ಅಂತ ಒಂದು ಪದ್ಯ ಇತ್ತು ನಮಗೆ. ಆ ಕರ್ಣನಾರೆಂದ ಅಂದಾಗ ಅರ್ಜುನ ಕರ್ಣನ ಮೇಲೆ ಬಾಣಗಳನ್ನ ಬಿಡುವಾಗ, ನನಗೆ ಯಾಕೋ ಮನಸ್ಸು ತಲ್ಲಣಗೊಳ್ತಾ ಇದೆ, ಕರ್ಣನನ್ನ ಹೊಡಿಬೇಕಂದ್ರೆ ನನ್ನ ಮನಸ್ಸು ಯಾಕೋ ಗೊಂದಲ ಆಗ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ. ಅಂದ್ರೆ ಆ ಕರ್ಣ ಎಳಿತದ. ಯಾಕಂದ್ರೆ ಸ್ವತಃ ತನ್ನ ಅಣ್ಣನಿಗೆ ಹೊಡಿತಾ ಇದ್ದೀನಿ ಅಂತ ಅರ್ಜುನನಿಗೆ ಗೊತ್ತಿಲ್ಲ, ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕೆ ಕರ್ಣ ಯಾರು ಹೇಳು ಅಂತ ಹೇಳಿ ಎಷ್ಟು ಸಲ ಕೇಳ್ತಾನ ಅರ್ಜುನ, ಆದ್ರೆ ಹೇಳಲ್ಲ ಶ್ರೀಕೃಷ್ಣ. ಕೊನೆಗೆ ಆ ಕೆಳಗಡೆ ಓದ್ಕೊಳ್ಳೇನೆ ಈಗ ಹೊಡಿ ಬಾಣನ ಅಂತ ಹೇಳ್ತಾನ. ಇಲ್ಲ, ಆತ ನಿಶಸ್ತ್ರನಾಗಿದ್ದಾನೆ ಅಂತಂದ್ರೆ ಶಸ್ತ್ರ ಇಲ್ಲ, ಆತ ತನ್ನ ರಥವನ್ನ ಬಿಟ್ಟಿದ್ದಾನೆ, ರಥ ಗಲ್ಲಿ ಸಿಗಿಬಿದ್ದಿದೆ, ಸ್ವಲ್ಪ ತಗೋಣ ಆತ ಮೇಲೆ ಬರ್ಲಿ ಅಂತ ಹೇಳಿ ಅರ್ಜುನ ಅಂದ್ರ, ಆತ ನಾವು ಈ ತರ ಮಾಡಿದ್ರೆ ತಪ್ಪಾಗತ್ತೆ ಅಂತ ಅರ್ಜುನ ಅಂದಾಗ ಅರ್ಜುನನಿಗೆ ಎಲ್ಲ ವಿಚಾರನ ಹಿಂದೆ ನೀವೆಲ್ಲ ನೆನಪು ಮಾಡಿಕೊಡ್ತಾನ ಶ್ರೀಕೃಷ್ಣ. ನೋಡಿ, ಎಲ್ಲ ಶ್ರೀಕೃಷ್ಣಂದೇ ಆಟ, ಎಲ್ಲ ನೆನಪು ಮಾಡಿಕೊಡ್ತಾನ. ಕರ್ಣ ಏನು ಅನ್ಯಾಯ ಮಾಡಿಲ್ಲ, ನಿಮಗೆ ಮೋಸ ಮಾಡಿಲ್ಲ, ದುರ್ಯೋಧನ ಜೊತೆಗೆ ಸೇರಿ ದ್ರೌಪದಿಗೆ ಅವಮಾನ ಮಾಡಿಲ್ಲ, ಇದನ್ನೆಲ್ಲ ನೆನಪಿಸ್ಯ. ಅದನ್ನೆಲ್ಲ ನ್ಯಾಯಯುತವಾಗಿ ಮಾಡಿದಾನ ಕರ್ಣ. ಆತ ನ್ಯಾಯಯುತವಾಗಿ ನಡ್ಕೊಂಡಿದ್ರೆ ನೀನ್ ನ್ಯಾಯಯುತವಾಗಿ ನಡ್ಕೋ. ಶೂರವೀರ ಆ ರಥ ಬಿಟ್ಟು ಇನ್ನೊಂದು ರಥದಲ್ಲಿ ಹೋಗಿ ಕುತ್ಕೊಳ್ಬಹುದಾಗಿತ್ತು, ಯುದ್ಧ ಮಾಡ್ಬೋದಾಗಿತ್ತು, ಅದೇ ರಥದ ಜೊತೆಗೆ ಯಾಕೆ ಕರ್ನಾಡ್ಬೇಕು ಅಂತ ಹೇಳಿ ಅರ್ಜುನನಿಗೆ ತಲೆ ತುಂಬ್ತಾ ಹೋದ ಶ್ರೀಕೃಷ್ಣ. ಆತ ತಲೆ ತಗ್ಗಿಸಿ
ರಥದ ಗಾಲಿಯನ್ನ ಎತ್ತಾ ಇರ್ತಾನೆ, ಬಾಣವನ್ನ ಬಿಟ್ಟು ಬಿಡ್ತಾನೆ. ಆತನ ರುಂಡ ಮುಂಡಗಳು ಬೇರೆ ಬೇರೆ ಆಗ್ತವೆ, ಕತ್ತರಿಸೋದು. ಇಲ್ಲಿ ಕೂಡ ಕರ್ಣನಿಗೆ ಅನ್ಯಾಯ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕರ್ಣನಿಗೆ ಹುಟ್ಟಿದಾಗ್ಲಿಂದ ಆ ಅವಮಾನವನ್ನ ಎದುರಿಸ್ತಾ ಬಂದ, ಕೊನೆಗೆ ತನ್ನ ಪ್ರಾಣ ತ್ಯಾಗವನ್ನ ಮಾಡ್ತಾನೆ ಕರ್ಣ. ಹೀಗೆ ಕರ್ಣನ ವಿಷಯವನ್ನ ನಾವು ಕೇಳ್ತಾ ಹೋದ್ರೆ ಆತನಿಗೆ ಆ ಎಲ್ಲಿಯೂ ಕೂಡ ತನ್ನ ಜೀವನದಲ್ಲಿ ಸಂತೋಷ ಅನ್ನೋದೇ ಇಲ್ಲ ಏನೋ ಅನ್ನುವಂಥ ಮಟ್ಟಕ್ಕೆ ನಾವು ನೋಡ್ತೀವಿ. ಕರ್ಣನಿಗೆ ಸದಾ ಕಾಲ ಆತನ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಆತನಿಗೆ ಅನ್ಯಾಯವಾಗ್ತಾ ಬಂತು ಅಂತ ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಆದ್ರೆ ಇಡೀ ಮಹಾಭಾರತವನ್ನ ನಾವು ನೋಡಿದ್ರೆ ಕರ್ಣನಷ್ಟು ಶಕ್ತಿಶಾಲಿ ಅದ್ಭುತ ವ್ಯಕ್ತಿತ್ವವನ್ನ ಮತ್ತೊಂದು ನಾವು ನೋಡಕ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಶ್ರೀಕೃಷ್ಣ ಪದೇ ಪದೇ ಹೇಳ್ತಾ ಇದ್ದಾನೆ, ನಿನಗೆ ಒಂದು ಒಳ್ಳೆ ಅವಕಾಶ ಇದೆ, ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ. ಇಂಥ ಒಂದು ಒಳ್ಳೆ ಅವಕಾಶದಿಂದ ವಂಚಿತನಾಗಬೇಡ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ಹೇಳ್ತಾ ಇದ್ದಾನ, ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಕೌಂತೇಯರು ಸುಯೋಧರನಿಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತರಾಂಗೆ ಹಗೆಬರ ಸಿರವನೆದೊಪ್ಪಿಸುವರೆನೆಂಬಿ ಬರದೊಳಿರ್ದನು, ಕೌರವೇಂದ್ರನ ಕೊಂದೆ ನೀನೆಂದ. ನೋಡಿ, ಈತಗೆ ಹೇಳಕ್ ಆಗ್ತಾ ಇಲ್ಲ, ಕರ್ಣನಿಗೆ ನೇರವಾಗಿ ಶ್ರೀಕೃಷ್ಣನಿಗೆ ಹೇಳಕ್ ಆಗ್ತಾ ಇಲ್ಲ. ಆದ್ರೆ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲೇ ಹೇಳ್ತಾ ಇದ್ದಾನೆ. ಪದೇ ಪದೇ ಏನ್ ಹೇಳ್ತಾ ಇದ್ದಾನೆ ಮನಸ್ಸಿನಲ್ಲಿ ಅಂತಂದ್ರೆ, ಮರುಳ ಮಾಧವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ, ನೀನು ಹುಚ್ಚುತನದಿಂದ ಅರ್ಥ ಮಾಡ್ಕೊಂಡಿದೀಯ, ನೀನು ನನ್ನನ್ನ ಹುಚ್ಚುತನದಿಂದ ಅರ್ಥ ಮಾಡ್ಕೊಂಡಿದೀಯ. ಏನಂದ್ರೆ ನಾನು ಮರುಳತನದಿಂದ ಅರ್ಥ ಮಾಡ್ಕೊಂಡಿದೀಯ ಶ್ರೀಕೃಷ್ಣನೇ, ಪರಮಾತ್ಮನೇ. ಮಹಿಯ ರಾಜ್ಯದ ಅಂದ್ರೆ ಈ ಭೂಮಿಯ ಒಡೆತನದ ಸಿರಿಗೆ, ಸಂಪತ್ತಿಗೆ ಮತ್ತು ಒಡೆತನಕ್ಕೆ ಸೋಲುವವನಲ್ಲ ನಾನು. ನೀನು ಹೇಳಿದ ಹಾಗೆ ನನಗೆ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗತ್ತಾ, ಹಸ್ತಿನಾಪುರದ ರಾಜನಾಗ್ತೀನಿ, ಒಡೆಯನಾಗ್ತೀನಿ ಅಂತ ನೀ ಏನ್ ಹೇಳ್ತಾ ಇದೀಯಲ್ಲ, ಅದರ ಆಸೆಗೆ ನಾನು ಸೋಲೋದಿಲ್ಲ. ನನಗೆ ಅಂತ ಆಸೆ ಬೇಕಿಲ್ಲ. ಯಾಕಂದ್ರೆ ಕೌಂತೆಯರು ಸುಯೋಧರರು ಎನಗೆ ಅಂದ್ರೆ ಒಂದ್ ಕಡೆಗೆ ಕುಂತಿಯ ಮಕ್ಕಳು ಕೌಂತೆಯರು ಕುಂತಿಯ ಮಕ್ಕಳು, ಸುಯೋಧರರು ಎನಗೆ ಅಂದ್ರೆ ಸುಯೋಧನ ಅಂದ್ರೆ ದುರ್ಯೋಧನನ ವಂಶ, ಕುರುವಂಶದವರು, ಕೌರವರು ಮತ್ತು ಕುಂತಿಯ ಮಕ್ಕಳಾದ ಪಾಂಡವರು ನನಗಿಬ್ರು ಒಂದೇನೆ, ಬೆಸಕೈವಲ್ಲಿ ಮನವಿಲ್ಲ, ನನಗೆ ಅವರಿಬ್ರು ಒಂದೇನೆ. ಈಗ ಅವರಿಂದ ಸೇವೆಯನ್ನ ಮಾಡಿಕೊಂಡು ಸೇವಾಭರಿತನಾಗೋದಕ್ಕೆ ನನಗೆ ಇಷ್ಟ ಇಲ್ಲ, ಅವರಿಂದ ಸೇವೆ ಪಡೆಯೋದಕ್ಕೆ ನನಗೆ ಮನಸ್ಸಿಲ್ಲ, ನನ್ನ ಆಸೆನೂ ಪಡ್ತಾ ಇಲ್ಲ. ನಾನು ನೀ ಹೇಳಿದೆಯಲ್ಲ, ಎಡಕ್ಕೆ ಕೌರವರು ಬಲಕ್ಕೆ ಪಾಂಡವರು, ಅವರು ನಿನ್ನ ಸೇವೆಯನ್ನ ಮಾಡ್ತಾರ, ನೀನು ಇಡೀ ಸಾಮ್ರಾಜ್ಯದ ಒಡೆಯನಾಗ್ತಿ ಅಂತ ಹೇಳ್ತಾ ಇದೆಯಲ್ಲ, ಅದರಲ್ಲಿ ನನಗೆ ಕಿಂಚಿತ್ತು ಮನಸ್ಸಿಲ್ಲ, ನನಗೆ ಆಸೆ ಇಲ್ಲ, ನನಗೆ ಆಸೆ ಬೇಕಿಲ್ಲ. ಯಾಕೆಂದ್ರೆ ಹೊರೆದ ದಾತರಾಂಗೆ ಹಗೆವರ ಶಿರವನ ನೋಡಿ, ನನಗೆ ಕಾಪಾಡಿದ ವ್ಯಕ್ತಿ ದುರ್ಯೋಧನ. ನಾನು ಅವಮಾನಿತನಾಗುವಂತ ಸಂದರ್ಭದಲ್ಲಿ ನನಗೆ ಅಂಗರಾಜ್ಯ ಪಟ್ಟವನ್ನ ಕಟ್ಟಿ ನನಗೆ ಒಂದು ಗೌರವವನ್ನ ನೀಡಿದ ವ್ಯಕ್ತಿ ಅಂದ್ರೆ ದುರ್ಯೋಧನ. ಆತನು ಮಾಡಿದಂತ ನಿಷ್ಠೆಗೆ ನಾನು ಮೋಸ ಮಾಡೋದಿಲ್ಲ, ಆತನಿಗೆ ಅನ್ಯಾಯ ಮಾಡೋದಿಲ್ಲ, ಆತನಿಗೆ ವಂಚ ಮಾಡೋದಿಲ್ಲ, ಆ ವಂಚನೆಯನ್ನ ನಾನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮನಸ್ಸಿನ ಹೊರಗೆ ಹೇಳಕ್ ಆಗ್ತಾ ಇಲ್ಲ ಶ್ರೀಕೃಷ್ಣನಿಗೆ. ನಾನೇನ್ ಅನ್ಕೊಂಡಿದ್ದೆ, ನಾಳೆ ಯುದ್ಧ ಭೂಮಿಯಲ್ಲಿ ಅವರ ವೈರಿಗಳು, ಯಾಕಂದ್ರೆ ಸಾಕ್ಷಾತ್ ದುರ್ಯೋಧನನ ವೈರಿಗಳೇ ನನ್ನ ವೈರಿಗಳು, ದುರ್ಯೋಧನನ ಮಿತ್ರರೇ ನನ್ನ ಮಿತ್ರರು. ಆತನಿಗೆ ಅವಮಾನ ಆದ್ರೆ ನನಗೆ ಅವಮಾನ ಆದಂಗನೆ, ಆತನಿಗೆ ಸಂತೋಷ ಆದ್ರೆ ನನಗೆ ಸಂತೋಷವಾದಂತೇನೆ. ಹಾಗಾಗಿ ದಾತರಾಂಗೆ ಹಗೆವರ ಶಿರವನರಿದು ಒಪ್ಪಿಸುವೆನೆಂಬಿ. ನಾನು ಹೆಂಗಿದ್ದೆ ಅಂತಂದ್ರೆ, ನಾಳೆ ಕುರುಕ್ಷೇತ್ರ ಯುದ್ಧ ನಡಿಲಿ, ದುರ್ಯೋಧನನಿಗೆ ಆದ ಅವಮಾನ, ದುರ್ಯೋಧನನ ವೈರಿಗಳನ್ನ ಚೆಂಡಾಡ್ತೀನಿ, ಅವರ ಶಿರವನ್ನ ಕತ್ತರಿಸಿ ಅದನ್ನ ನನ್ನ ಕರ್ಣನಿಗೆ, ನನ್ನ ಸ್ವಾಮಿಗೆ ಒಪ್ಪಿಸ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ ನಾನು. ನೀನು ನನ್ನ ಜನ್ಮ ವೃತ್ತಾಂತವನ್ನ ಹೇಳಿ ಅದನ್ನ ಕಟ್ಟಿ ಹಾಕಿದೆ. ನಾನು ಆ ಭರದಲ್ಲಿದ್ದೆ, ಆ ಭರದೊಳಿದ್ದೆನು. ಆ ವೈರಿಗಳ ಶಿರವನ್ನ ಕತ್ತರಿಸಿ ನನ್ನ ಸ್ವಾಮಿಗೆ, ನನ್ನ ದುರ್ಯೋಧನಿಗೆ ಒಪ್ಪಿಸ್ಬೇಕು ಅಂತೇಳಿ ಆತುರದಲ್ಲಿದ್ದೆ. ಆದ್ರೆ
ಕೌರವೇಂದ್ರನನ್ನು ಕೊಂದೆ ನೀನು ಎಂದ. ಕೌರವೇಂದ್ರನನ್ನ ಕೊಂದೆ ನೀನು ಅಂತೇಳಿ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೌರವೇಂದ್ರ ಅಂದ್ರ ದುರ್ಯೋಧನನ್ನ ಕೊಂದು ಬಿಟ್ಟೆ ನೀನು. ನನಗೆ ಜನ್ಮ ವೃತ್ತಾಂತವನ್ನ ಹೇಳಿ ಆತನನ್ನ ಕೊಂದು ಬಿಟ್ಟೆ. ನೀನು ಜನ್ಮ ವೃತ್ತಾಂತವನ್ನ ಹೇಳಿದ್ದಿಲ್ಲ ಅಂದ್ರ ಆ ಕೌರವರಿಗೆ ಯಾರ್ಯಾರು ಅಂದ್ರೆ ದುರ್ಯೋಧನನಿಗೆ ಯಾರ್ಯಾರು ವೈರಿಗಳಿದ್ರೋ ಅವರ ಶಿರಸ್ಸುಗಳನ್ನ ಕತ್ತರಿಸಿ ಆ ದುರ್ಯೋಧನ ಪಾದದ ಅಡಿಯಲ್ಲಿ ಹಾಕಬೇಕು ಅಂತ ಹೇಳಿ ಬಹಳ ಭರದಿಂದ ತಯಾರಿಯಲ್ಲಿದ್ದೆ. ನೀನು ಯಾವಾಗ ನನ್ನ ಜನ್ಮ ವೃತ್ತಾಂತವನ್ನ ಹೇಳಿ ಕೌರವನನ್ನ ಅಂದ್ರೆ ದುರ್ಯೋಧನನ್ನ ಕೊಂದು ಹಾಕಿದೆ ನನ್ನನ್ನ ಅಂತ ಹೇಳಿ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ವೀರ ಕೌರವರಾಯನೇ, ದಾತಾರನಾಥನ ಹಗೆಯ ಹಗೆ, ಕೈವಾರವೇ ಕೈವಾರವಾದಂತೆಹೆನು. ಕುರುನೃಪತಿ ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು. ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ನೋಡಿ ಈಗ ಹೇಳ್ತಾನೆ, ಈಗ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಶ್ರೀಕೃಷ್ಣನಿಗೆ ಹೇಳಕ್ ಪ್ರಾರಂಭ ಮಾಡ್ತಾನೆ. ಏನಂತ ಹೇಳ್ತಾನ? ವೀರ ಕೌರವರಾಯನೇ ಅಂದ್ರೆ ಕೌರವರಕ್ಕೆ ಆಧಿಪತ್ಯನಾದಂತ ದುರ್ಯೋಧನಿಗೆ ಧಾತರನಾಥನ ಅಂದ್ರೆ ನನ್ನನ್ನ ಕಾಪಾಡಿದವನು, ನನ್ನನ್ನು ಸಲುಹಿದವನು, ಈ ಸಾಮ್ರಾಜ್ಯಕ್ಕೆ ಒಡೆಯನಾಗಿರುವಂತಹ ಕೌರವರಾಯನಿಗೆ ಯಾರು ವೈರಿಗಳು ಅವರು ನನಗೂ ವೈರಿಗಳು. ಹಗೆಯ ಹಗೆ, ಅವರ ಶತ್ರುಗಳೇ ನನ್ನ ಶತ್ರುಗಳು. ದುರ್ಯೋಧನ ಶತ್ರುಗಳೇ ನನ್ನ ಶತ್ರುಗಳು. ಅವರ ಮಿತ್ರರೇ ನನ್ನ ಮಿತ್ರರು. ಅವರ ಅಭಿಮಾನವೇ ನನ್ನ ಅಭಿಮಾನ. ಅಂದ್ರೆ ಯಾರತನಿಗೆ ಒಳ್ಳೇದನ್ನ ಮಾಡ್ತಾರೆ ನನಗೂ ಒಳ್ಳೇದನ್ನ ಮಾಡಿದಂತೆ, ಆತನಿಗೆ ಯಾರು ಕೆಟ್ಟದ್ದನ್ನ ಮಾಡ್ತಾರೆ ನನಗೆ ಕೆಟ್ಟದ್ದನ್ನ ಮಾಡಿದಂತೆ. ಕೈವಾರವಾದಂತೆಹೇನು ಅಂದ್ರೆ ಯಾರತನಿಗೆ ಅನ್ಯಾಯ ಮೋಸ ವಂಚನೆ ಮಾಡ್ತಾ ಇದಾರೆ ಅದು ನನಗೆ ಮಾಡ್ದಂಗೆನೆ. ಅವರ ವೈರತ್ವವೇ ನನ್ನ ವೈರತ್ವ. ದುರ್ಯೋಧನನ ಜೊತೆಗೆ ಯಾರು ವೈರತ್ವ ಕಟ್ಕೊಂಡಿದ್ದಾರೆ ಅವರು ನನಗೆ ವೈರಿಗಳು. ಹಾಗಾಗಿ ಕುರುನೃಪತಿ ಅಂದ್ರೆ ಕುರು ವಂಶಕ್ಕೆ ರಾಜನಾಗುವಂತವನು ಯಾರು? ದುರ್ಯೋಧನು. ಶೌರಿ ಕೇಳೈ, ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ, ನಾಳೆ ನಡೆಯುವ ಯುದ್ಧ ಭೂಮಿಯಲ್ಲಿ, ಸಾರಿರುವ ಯುದ್ಧ ಭೂಮಿಯಲ್ಲಿ ತೋರುವೆನು ನಿಜ ಭುಜ ಅಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ಅಂದ್ರೆ ನಾಳೆ ಸಮರದ ಸಾರದಲ್ಲಿ, ನಾಳೆ ನಡೆಯುವ ಯುದ್ಧ ಭೂಮಿಯಲ್ಲಿ ನನ್ನ ಶೌರ್ಯತನವನ್ನ ತೋರಿಸ್ತೀನಿ. ಶ್ರೀಕೃಷ್ಣ ಕೇಳು, ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು. ನನ್ನ ಶಕ್ತಿ ಏನನ್ನೋದನ್ನ ನಾಳೆ ತೋರ್ಪಡಿಸ್ತೀನಿ ನೋಡು. ನೀನ್ ನನಗೆ ಹೇಳಿದಿ, ನನ್ನ ಜೀವ ವೃತ್ತಾಂತವನ್ನ ಹೇಳಿದಿ, ಆದ್ರೆ ನಾನು ಬಿಡಂಗಿಲ್ಲ. ನನ್ನ ಶೌರ್ಯ, ನನ್ನ ಶಕ್ತಿ, ಸಾಮರ್ಥ್ಯ ಏನು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ನನ್ನ ಕುರು ನೃಪತಿಗೆ ಮೋಸ ಮಾಡಲ್ಲ. ಯಾಕಂದ್ರೆ ಆತನಿಗೆ ನನ್ನ ಸ್ವಾಮಿ ನಿಷ್ಠೆ ಇದೆ. ನಾನು ಸ್ವಾಮಿ ನಿಷ್ಠೆಯನ್ನ ತೋರಿಸ್ಲೇಬೇಕು. ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ ಅಂದ್ರೆ ಪಾಂಡುವಿನ ಮಕ್ಕಳಲ್ಲಿ ನನ್ನ ಶೌರ್ಯ, ಶಕ್ತಿ, ಸಾಮರ್ಥ್ಯ ಏನನ್ನ ನಾಳೆ ತೋರಿಸ್ತೀನಿ ನಾನು. ಇಲ್ಲಿವರೆಗೆ ಕರ್ಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರು ಪಾಂಡವರು. ಅವರಿಗೆ ನಾನು ಯಾರು ಅಂತ ನಾಳೆ ಯುದ್ಧ ಭೂಮಿಯಲ್ಲಿ ತೋರಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣನಿಗೆ ಕರ್ಣ ಉತ್ತರವನ್ನ ಕೊಟ್ಟ. ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಉತ್ತರ ಕೊಟ್ಟ. ಕೊನೆಗೆ ಲಾಸ್ಟ್ಗೆ ಹೇಳ್ತಾನೆ ನೋಡಿ, ಲಾಸ್ಟ್ಗೆ ಏನ್ ಹೇಳ್ತಾನೆ? ಮಾರಿಗೌತಣವಾಯಿತು ನಾಳಿನ ಭಾರತವು, ಚದುರಂಗ ಬಲದಲ್ಲಿ ಕೌರವನ ಋಣ ಹೀಂಗೆ ರಣದಲ್ಲಿ, ಸುಬಟ ಕೋಟಿಯನ್ನು ತೀರಿಸಿ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸನು ರಾಜೀವ ಸಕನಾಣೆ ಅಂತ ಹೇಳ್ತಾರೆ. ಮಾರಿಗೆ ಔತಣವಾಯ್ತು, ಯುದ್ಧ ಭೂಮಿ ಪ್ರಾರಂಭ ಆಯ್ತು ಅಂದ್ರೆ ಮಾರಿಗೆ ಹಬ್ಬ ಆದಂಗ ಆಗ್ತದೆ. ನಾನು ಅಷ್ಟು ಶಿರಸ್ಸುಗಳನ್ನ ಕತ್ತರಿಸ್ತೀನಿ, ಚೆಂಡಾಡ್ತೀನಿ, ಔತಣ ಆಗುವಂಗಾಗತ್ತೆ. ನಾಳೆ ನಡೆಯುವ ಮಹಾಭಾರತ ಯುದ್ಧವಾದಂತ ಕುರುಕ್ಷೇತ್ರವು ನಾಳೆ ನಡೆಯುವ ಈ ಕುರುಕ್ಷೇತ್ರದಲ್ಲಿ ಮಾರಿಗೆ ಔತಣ ಕೊಟ್ಟಂಗಾಗತ್ತೆ. ಚದುರಂಗ ಬಲ ಅಂದ್ರೆ 4 ಬಲಗಳು ಯಾವ್ಯಾವು? ರಥಬಲ, ಆಮೇಲೆ ಗಜಬಲ, ಕುದುರೆ ಬಲ, ಅಜಬಲ, ಜೊತೆಗೆ ಕಾಲ್ದಳ.
ಈ 4 ನಾವು ಚದುರಂಗ ಬಲ ಅಂತ ಕರಿತೀವಿ. ಆ ಚದುರಂಗ ಬಲವೇ ದಿಕ್ಕಾಗಿ ಓಡಿರಬೇಕು. ಆ ತರ ನನ್ನ ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ತೀನಿ ನಾಳೆ. ಕೌರವನ ಋಣವನ್ನ ತೀರಿಸ್ತೀನಿ. ಕೌರವನ ನನಗೆ ಇಲ್ಲಿವರೆಗೆ ನನಗೇನು ಆತನ ಮೇಲೆ ನನ್ನ ಋಣ ಇದೆಯಲ್ಲ, ನನ್ನನ್ನ ಅಂಗರಾಜ್ಯವನ್ನ ಪಟ್ಟ ಕಟ್ಟಿ ನನ್ನ ಸ್ನೇಹಿತನಾಗಿ ಇಲ್ಲಿವರೆಗೂ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದನಲ್ಲ, ಆ ಋಣವನ್ನ ನಾಳೆ ರಣರಂಗದಲ್ಲಿ ಸುಬಟ ಕೋಟಿಯನ್ನು ಅಂದ್ರೆ ಸಾವಿರಾರು ಕೋಟ್ಯಾಂತರ ಸೈನಿಕರನ್ನ ಚೆಲ್ಲಾಪಿಲ್ಲಿ ಮಾಡ್ತೀನಿ. ಅವರ ಸೈನ್ಯವನ್ನ ದಿಕ್ಕಾಪಾಲು ಮಾಡ್ತೀನಿ. ಅವರ ಸೈನ್ಯವನ್ನ ಒಡೆದೋಡಿಸ್ತೀನಿ. ಸಾವಿರಾರು ಜನರ ಪ್ರಾಣವನ್ನ ತಗೊಳ್ತೀನಿ ಅಂತೇಳಿ ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನನ್ನ ಶರೀರವನ್ನೇ ನೂಕುವೆನು. ನನ್ನ ಪ್ರಾಣವನ್ನ ಪಣಕ್ಕೆ ತೊಟ್ಟು ನಾನು ದುರ್ಯೋಧನ ಪರವಾಗಿ, ನನ್ನ ಸ್ವಾಮಿಯ ಪರವಾಗಿ ನಾನು ಹೋರಾಡ್ತೀನಿ. ನಿನ್ನಯ ವೀರರೈವರ ನೋಯಿಸುವೆನು. ಆದ್ರೆ ಶ್ರೀಕೃಷ್ಣ, ನಾನು ನಿನಗೊಂದು ಮಾತು ಕೊಡ್ತೀನಿ ಅಂತ ಹೇಳ್ತಾನೆ ಲಾಸ್ಟಿಗೆ. ನನ್ನ ಶೌರ್ಯ, ತಾಕತ್ತು, ನನ್ನ ಸ್ಥೈರ್ಯ, ನನ್ನ ಧೈರ್ಯ, ನನ್ನ ಶಕ್ತಿ ಏನನ್ನೋದು ನಾ ತೋರಿಸ್ತೀನಿ ಪಾಂಡವರಿಗೆ. ಆದ್ರೆ ನಿನ್ನ ಪಾಂಡವರಿಗೆ, ನಿನ್ನಯ ವೀರರೈವರ ಅಂದ್ರೆ ಪಾಂಡವರು 5 ಜನ, ಆ ವೀರರ 5 ನೋಯಿಸೋದಿಲ್ಲ. ನನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತೀನಿ ಹೊರತಾಗಿ ಅವ್ರಿಗೆ ಏನೂ ಹಾನಿ ಮಾಡೋದಿಲ್ಲ, ಅವರಿಗೆ ತೊಂದರೆ ಕೊಡಲ್ಲ. ಆದ್ರೆ ಆ ಪಾಂಡವರ ಸೈನ್ಯವನ್ನ ಛಿದ್ರಗೊಳಿಸ್ತೀನಿ. ಕೋಟ್ಯಾಂತರ, ಸಾವಿರಾರು, ಲಕ್ಷಾಂತರ ಜನರ ಆ ಸೈನಿಕರ ಪ್ರಾಣವನ್ನ ತಗೊಳ್ತೀನಿ. ನನ್ನ ರಾಜೀವನ ಸಕನಾಣೆ, ನಿನ್ನ 5 ಜನ ಪಾಂಡವರಿಗೆ ಏನೂ ಆಗೋದಿಲ್ಲ, ಆ ಸೂರ್ಯ ದೇವನ ಮೇಲೆ ಆಣೆ ಅಂತ ಹೇಳಿ ಆಣೆ ಮಾಡಿ ಹೇಳ್ತಾನೆ ಕರ್ಣ. ಇಲ್ಲಿ ಕರ್ಣನ ಸಂಪೂರ್ಣ ವೃತ್ತಾಂತ ನಮಗೆ ಏನ್ ತಿಳಿಸಿಕೊಡುತ್ತೆ ಅಂದ್ರೆ, ಪ್ರತಿ ಹೆಜ್ಜೆಯಲ್ಲಿಯೂ ಕರ್ಣನಿಗೆ ಆದ ಆ ಸಂಕಟ, ನೋವು, ವೇದನೆಯಲ್ಲಿಯೂ ಕೂಡ ಆತನಿಗೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಸಿಗ್ತಾ ಇದ್ರು ಕೂಡ ಅದನ್ನ ಆತ ತಿರಸ್ಕಾರ ಮಾಡಿ ತನ್ನ ಸ್ವಾಮಿ ನಿಷ್ಠೆ, ಸ್ವಾಮಿ ಭಕ್ತಿ, ಒಮ್ಮೆ ಮಾತು ಕೊಟ್ಟ ವ್ಯಕ್ತಿ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಯಾಕಂದ್ರೆ ಕರ್ಣನಿಗೆ ಗೊತ್ತಿತ್ತು, ನಾನು ಕೌರವರ ಜೊತೆಗೆ ಪರವಾಗಿ ಯುದ್ಧ ಮಾಡಿದ್ರೆ ನಾನು ಸಾಯ್ತೀನಿ ಅಂತ ಗೊತ್ತಿತ್ತು. ಆದ್ರೂ ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾನೆ. ಇದರಿಂದ ಅರ್ಥ ಏನಾಗ್ತದೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಮಾತನ್ನ ಕೊಟ್ರೆ ತನ್ನ ಪ್ರಾಣ ಹೋದ್ರೂ ಉಳಿಸ್ಕೊಳ್ಬೇಕು. ಸ್ವಾಮಿ ನಿಷ್ಠೆ ಏನು, ಕರ್ಣಂದು ಎಂತ ಸ್ವಾಮಿ ನಿಷ್ಠೆ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿಗೆ ಪದ್ಯ ಮುಗಿತು. ಬಹಳ ಅದ್ಭುತವಾದಂತಹ ಪದ್ಯ. ಶ್ರೀಕೃಷ್ಣ ಮತ್ತು ಕರ್ಣನ ಮಧ್ಯದಲ್ಲಿ ನಡೆದಂತ ಸನ್ನಿವೇಶದ ಸಂಪೂರ್ಣ ಚಿತ್ರ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವಾಗಿರುವಂತದ್ದು. ಯಾಕಂದ್ರೆ ಪದ್ಯದ ಸಾರಾಂಶಗಳನ್ನ ಇದರಲ್ಲಿ ಹೇಳ್ತೇನೆ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.